ಇವತ್ತು ಮಾತ್ರ ಕುಸುಮ ಬಂದಿದ್ರೆ ರೀಲ್ಸ್ ಮಾಡಿರ್ಬೋದು ಬಿಲ್ಡಿಂಗ್ ಅಲ್ಲಿ. ಇಲ್ಲಿ ಸರ್ ಏನ್ ಯೋಚನೆ ಮಾಡ್ತಿದ್ದೀರಾ? ಸ್ಟಾರ್ಟ್ ಮಾಡೋಣ ಹೋಮ್ ಟೂರ್ ಮಾಡೋದಕ್ಕೆ. ಒಳ್ಳೆ ಟೈಮ್ ಬಂದ್ರಿ. ಯಾಕೆ ಸರ್? ರೆಗ್ಯುಲರ್ ಆಗಿ ಹೋಮ್ ಟೂರ್ ಮಾಡೋರು ನಾವು ಮಾಡ್ತಾ ಇರ್ತೀವಿ. ಇವಾಗ ಒಂದ್ ಸ್ವಲ್ಪ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ರೀಲ್ಸ್ ಮಾಡೋಣ. ರೀಲ್ಸಾ ಸರ್? ಹೋಮ್ ಟೂರ್ ಮಾಡಕ್ಕೆ ಅಂತ ಬಂದಿದೀನಿ, ರೀಲ್ಸ್ ಎಲ್ಲಿಂದ ಮಾಡ್ತೀರಾ ನೀವು? ಇಲ್ಲಿ Reels ರೋಡಲ್ಲಿ ಮಾಡೋಣ. ನಿಂತ್ಕೊಂಡು ಮಾಡ್ಬೇಕಷ್ಟೇ ರೀಲ್ಸಾ? ಬನ್ನಿ ಮನೆಯೊಳಗಡೆ ರೀಲ್ಸ್ ಮಾಡೋಣ. ಮನೆ ಒಳಗಡೆ ರೀಲ್ಸ್? ಹಾ ಬನ್ನಿ ಈಗ ತೋರಿಸ್ತೀನಿ. ಎಸ್. ಸೊ ಈಗ ಡೋರ್ ನೀವೇನ್ ನೋಡ್ತಾ ಇದೀರೋ ಇದು ಕಂಪ್ಲೀಟ್ ಟೀಕಲ್ ಮಾಡಿದೀವಿ. ಮೈನ್ ಡೋರು ಫ್ರೇಮು. ಸರ್ ರೀಲ್ಸ್ ಮಾಡೋ ಪ್ಲೇಸ್ ಇದೆ ಅಂತ ಹೇಳ್ತೀರಾ, ಆಗ್ಲೇ ಸೆಕೆಂಡ್ ಫ್ಲೋರ್ ವರ್ಗೂ ಬಂದಿದೀವಿ. ಸ್ಟಾರ್ಟಿಂಗ್ ಪ್ರೈಸ್ 100 rupees ಇಂದ ಇರುತ್ತೆ ಅಂಡ್ ವೇರಿಯೇಷನ್ ಆಗೋದು ನಾವು ಕಲರ್ ಹೆಂಗ್ ಚೂಸ್ ಮಾಡ್ತೀವೋ ಅಂತ. ಓನ್ ಯೂಸ್ ಪರ್ಪಸ್ಗೋಸ್ಕರ G+3-4 ಇದೆ. ಇದು ಓಪನ್ ಕಿಚನ್ ವಿತ್ ಡೈನಿಂಗ್ ತರ. ಸರ್ ಇದೇನ್ ಸ್ವಲ್ಪ ಈ ತರ ಇದೆ ವಾಶ್ರೂಮ್? ನಾನು ನೋಡಿಲ್ಲ ಸರ್ ಈ ತರ. ಏನ್ ಸರ್ ಅದು ಮಾಸ್ಟರ್ ಬೆಡ್ರೂಮ್ ಅಂತ ಕೇಳಿದ್ರೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಕೊಟ್ಟಿಲ್ಲ. ಓ ಮರ್ತ್ಬಿಟ್ಟೆ. ಸರ್ ರೀಲ್ಸ್ ಆಮೇಲೆ ಮಾಡೋದ್ರಾಯ್ತು, ಫಸ್ಟ್ ಹೋಮ್ ಟೂರ್ ಫಸ್ಟ್ ಫ್ರಂಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್ ನಮ್ಗೆ. ಸರಿ ಆಯ್ತಮ್ಮ. ಸೊ ಇವಾಗ ಇದು ನೋಡ್ತಾ ಇದೀರಲ್ಲ, ಇದು ಕಗ್ದಾಸ್ಪುರದಲ್ಲಿದೆ ಸೈಟ್. ಕಗ್ದಾಸ್ಪುರ 40/30 ದಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಮನೆ ಇದು. ಅಂಡ್ ಇವ್ ನೀನೇನ್ ನೋಡ್ತಾ ಇದ್ದ ಇದು ಬಂದು ಗ್ರೌಂಡ್ G+3 and half. ಅಲ್ಲಿ ಮೇಲೆ ಒಂದು ಹೆಡ್ ರೂಮ್ ಲಿಫ್ಟ್ ಕೊಟ್ಟಿದೀವಿ. ತುಂಬಾ ಏನ್ ಸರ್ ಹಿಂಗ್ ಬಂದಿದೆ ಇದು ಮನೆ? ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆಯಲ್ಲ. ಜಾಸ್ತಿ ಕೆಲಸ ಮಾಡಿಲ್ಲ ಬಟ್ ಇದ್ರೂ ಗ್ರ್ಯಾಂಡ್ ಆಗಿ ತೋರಿಸಿದೀವಿ. ಪೆಂಟರ್ಮಾಕ್ಸ್ ಬೋರ್ಡ್ ಹಾಕಿದೀವಿ ಫ್ರಂಟ್ ಅಲ್ಲೆಲ್ಲ ನೀವು ನೋಡ್ತಾ ಇದೀರಲ್ಲ, ಪೆಂಟರ್ಮಾಕ್ಸ್ ಬೋರ್ಡ್ ಹಾಕಿದೀವಿ. ಅಂಡ್ ನಮ್ದು ಯೂನಿಕ್ ಸಿಗ್ನೇಚರ್ ಸ್ಟೈಲ್ ಬಾಕ್ಸ್ ಟೈಪ್ ಅಲ್ಲಿ ನಾವು ವಿಂಡೋಸ್ ಮಾಡಿದೀವಿ. ಈ ಕಡೆನೂ ನಿಮ್ಗೆ ಬಾಕ್ಸ್ ಟೈಪ್ ಅಲ್ಲಿ ಸ್ಟೇರ್ ಕೇಸ್ ಹತ್ರ ನೀವು ವಿಂಡೋಸ್ ಕೊಟ್ಟಿದೀವಿ ನಾವು. ವೀಕ್ಷಕರೇ, ಇವಾಗ ನಮ್ ಜೊತೆ ಮನೆ ಓನರ್ ಆಗಿರುವಂತಹ ಅನೂಪ್ ಜೋಶಿ ಅವರು ನಮ್ ಜೊತೆ ಇದ್ದಾರೆ. ಅವ್ರ ಹತ್ರನೇ ಕೇಳೋಣ ಬನ್ನಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ನಮಸ್ತೆ ಸರ್. ನಮಸ್ತೆ. ಫಸ್ಟ್ ಆದಾಗ ಹೇಳ್ಬೇಕಂದ್ರೆ ನಿಮ್ಗೆ ಕೈಟ್ಸ್ ಯಾವ ರೀತಿ ಗೊತ್ತಾಯ್ತು, ಹೆಂಗ್ ಪರಿಚಯ ಆಯ್ತು? ಸೊ ತುಂಬಾ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದ್ದೆ ನಾನು. ಒಂದು ಕನ್ನಡ ಕುವಾರ್ ಅಂತ ಒಬ್ರು ಚಾನಲ್ ಇದ್ದಾರೆ, ಅವ್ರ ಕಡೆ ನಾನು ತುಂಬಾ ವಿಡಿಯೋಸ್ ನೋಡಿದ್ದೆ. ಅಂಡ್ ನನ್ನ ಫ್ರೆಂಡು ಒಬ್ಬ ನನಗೆ ಹೆಲ್ಪ್ ಮಾಡಿದ್ದು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, ಅವನಿಗೂ ಕೈಟ್ ಸ್ವಲ್ಪ ಪರಿಚಯ ಆಯ್ತು. ಸೊ ಹಾಗಾಗಿ ಕೈಟ್ಸ್ಗೆ ಏನಕ್ಕೆ ನಿಮಗೆ ಪ್ರಾಜೆಕ್ಟ್ ನ ಕೊಡ್ಬೇಕಂತ ಅನ್ನಿಸ್ತು? ಅದೇ ಅವ್ರದ್ದು ತುಂಬಾ ವಿಡಿಯೋಸ್ ನೋಡಿದ್ನಲ್ಲ, ಸೊ ಅವ್ರ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಆಗಲಿ, ಡಿಸೈನ್ಸ್ ಆಗಲಿ, ಏನೋ ಟೈಮಲ್ಲಿ ಫಿನಿಶ್ ಮಾಡೋದಾಗ್ಲಿ, ಆಲ್ ದೀಸ್ ಪಾಯಿಂಟ್ಸ್ ಐ ಲೈಕ್. ಸೊ ಐ ಥಾಟ್ ಇಟ್ಸ್ ಗುಡ್. ಸೊ ಇವಾಗ ಏನ್ ನೋಡ್ತಾ ಇದ್ರೆ ಬಾಕ್ಸ್ ಟೈಪ್ ಅಲ್ಲಿ ನಾವು ಕಲರ್ ಅಲ್ಲಿ ಮ್ಯಾಚ್ ಮಾಡಿದೀವಿ. ಗ್ರೇ ವಿತ್ ವೈಟ್ ಕಲರ್ ಇದಲ್ಲೇ ಬಿಲ್ಡಿಂಗ್ ನ ಪೇಂಟ್ ಮಾಡಿದೀವಿ. ಫೆಂಡಮಾಕ್ಸ್ ಬೋರ್ಡ್ ಹಾಕಿದೀವಿ ಫುಲ್ ಕಂಪ್ಲೀಟ್. ಅಂಡ್ ನಿಮ್ಗೆ ಬಾಲ್ಕನಿ ಒಂದೇ ಒಂದು ಬಾಲ್ಕನಿ ಬಂದಿದೆ. ಅಂಡ್ ಅಲ್ಲಿ ನಿಮ್ಗೆ CNC ಕಟಿಂಗ್ ಕೊಟ್ಟಿದೀವಿ. ಅಂಡ್ ಇದೆಲ್ಲ ಬಾಲ್ಕನಿ ಅಲ್ಲ ಬಟ್ ಬಾಲ್ಕನಿ ತರ ತೋರಿಸಿದೀವಿ. ಫ್ರೆಂಚ್ ವಿಂಡೋ ಟೈಪ್ ಕೊಟ್ಬಿಟ್ಟು ಬಾಲ್ಕನಿ ತರನೇ ಕಾಣಿಸ್ತಿದೆ. ಹೌದು. ಸೊ ಅದು ಫುಲ್ ಡೀಟೇಲ್ ಆಗಿ ಬಾಲ್ಕನಿ ನ ಮೇಲೆ ಅದೊಂದು ಹೆಡ್ ರೂಮ್ ಮೇಡಮ್. ಅದು ಅಲ್ಲ ಅಲ್ಲಿ ಇದನ್ನ ಕೊಟ್ಟಿದ್ದೀರಲ್ಲ ಸರ್, SS ರೈಲಿಂಗ್ ವಿತ್ ಗ್ಲಾಸ್ ತರ. ಅದು ಬಾಲ್ಕನಿ. ಅದು ಬಾಲ್ಕನಿ. ಅದೇ ಇದೆಲ್ಲ ಫುಲ್ ಡೀಟೇಲ್ ಆಗಿ ನಿಮ್ಗೆ ಮನೆ ಒಳಗಡೆ ತೋರಿಸ್ತೀನಿ. ಬನ್ನಿ ಈಗ ಹೋಗೋಣ. ಎಷ್ಟು ಸರ್ಪ್ರೈಸಿಂಗ್ ಆಗಿದೆ, ಇನ್ನು ಒಳಗಡೆ ಹೆಂಗಿರ್ಬೇಕು ಸರ್? ಹೌದು. ರೀಲ್ಸ್ ಬೇರೆ ಮಾತಂತ ಹೇಳ್ತಾ ಇದ್ದೀರಾ. ಹೌದು. ಸೊ ಇದು ಬಂದ್ಬಿಟ್ಟು ರೋಡ್ ಲೆವೆಲ್ ಇಂದ ಆಲ್ಮೋಸ್ಟ್ 2 feet ಹೈಟ್ ಮಾಡಿದೀವಿ ಸ್ಟೆಪ್ಸ್. ಸರ್ ಗೇಟ್ ಎಷ್ಟು ಕೊಟ್ಟಿರೋದು? ಗೇಟ್ ನಿಮ್ಗೆ ಬಂದ್ಬಿಟ್ಟು ಒಂದು ಮಿನಿಮಮ್ ಒಂದು ಹ್ಯಾಚ್ ಬ್ಯಾಕ್ ಕಾರ್ ಒಳಗಡೆ ಹೋಗಕ್ಕೆ ನಾವು ಜಾಗ ಬಿಟ್ಟಿದೀವಿ. ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಸ್ಟೆಪ್ಸ್ ಕೊಟ್ಟಿದೀವಿ ಒಳಗಡೆ ಹೋಗೋದಕ್ಕೆ. ಸರ್ ಇದು ಗೇಟ್ ಬಗ್ಗೆ ಸ್ವಲ್ಪ ಹೇಳಿ. ಗೇಟ್ ಬಂದು ನಾವು ಫೋಲ್ಡಬಲ್ ಗೇಟ್ ತರ ಕೊಟ್ಟಿದೀವಿ. ಪ್ರೊಗೋಲಾ ಸ್ಟೈಲ್ ಅಲ್ಲಿ ಫೋಲ್ಡಬಲ್ ತರ ಇದು ನೀವು ಫೋಲ್ಡ್ ಮಾಡ್ಬೋದು. ಅಂಡ್ ಇಲ್ಲಿ CNC ಕಟಿಂಗ್ ಕೊಟ್ಟಿದೀವಿ ಇಲ್ಲೂ ಮತ್ತೆ ಅಲ್ಲಿ ಡಿಸೈನ್ ಗೋಸ್ಕರ. ಅಂಡ್ ಇದು ಪ್ರೊಗೋಲಾ ಸ್ಟೈಲ್ ಅಲ್ಲಿ ಮಾಡಿದೀವಿ. G+3 ಅಂತ ಹೇಳಿದ್ರಿ ಅಲ್ವಾ? 3.5. ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ವಿಕೆಟ್ ಗೇಟ್ ಕೊಟ್ಟಿದೀವಿ. ಸರ್ ಇದು ಡೂಪ್ಲೆಕ್ಸ್ ಮನೆನಾ? ಇದರಲ್ಲಿ ಒಂದು ಫ್ಲೋರ್ ಅಲ್ಲಿ 2 BHK ಬಂದಿದೆ. ಆದ್ಮೇಲೆ ಡೂಪ್ಲೆಕ್ಸ್ ಅದ್ರ ಮೇಲ್ಗಡೆ ಡೂಪ್ಲೆಕ್ಸ್ ಬಂದಿರೋಂತ ವಿತ್ ಲಿಫ್ಟ್ ಕೂಡ ಬಂದಿದ್ಯಾ? ಬಟ್ ಇದು ಕಂಪ್ಲೀಟ್ ಬಿಲ್ಡಿಂಗ್ ಓನ್ ಯೂಸ್ ಗೋಸ್ಕರ ಬರೀ ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ರೆಂಟ್ ಬಿಡ್ತಾ ಇದಾರೆ. ಸೊ ಬನ್ನಿ ಈಗ ಫಸ್ಟ್ ಮನೆ ಒಳಗಡೆ ತೋರಿಸ್ತೀನಿ. ಸೊ ವೀಕ್ಷಕರೇ, ನಿಮ್ಗೂ ರೀಲ್ಸ್ ಮಾಡೋ ಜಾಗ ಹೆಂಗಿದೆ ಅಂತ ನೋಡ್ಬೇಕಂತ ಆಸೆ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಅವಾಗಲೇ ನಿಮ್ಗೊಂದು ಐಡಿಯಾ ಬರುತ್ತೆ, ಈ ತರ ನಿಮ್ ಮನೆಗೂ ಇದೇ ತರ ಇಂಪ್ಲಿಮೆಂಟ್ ಮಾಡ್ಬೋದಾ ಏನು ಅಂತ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ವಾಚ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಸೊ ಇಲ್ಲಿ ಪಾರ್ಕಿಂಗ್ ಟೈಲ್ಸ್ ಯೂಸ್ ಮಾಡಿದೀವಿ. ಸರ್ ಎಷ್ಟು ಸಿಗ್ತಾ ಇದೆ ನಮಗೆ ಪಾರ್ಕಿಂಗ್ ಏರಿಯಾ? ನಿಮ್ಗೆ ಆಲ್ಮೋಸ್ಟ್ ಒಂದು 16 feet ಬಂದಿದೆ ಪಾರ್ಕಿಂಗ್ ಏರಿಯಾ. ಓಕೆ ಸರ್, ಇಲ್ಲೇನಿದೆ ಇದು ಒಂದು ಸಂಪ್ ಕೊಟ್ಟಿದೀವಿ. ಸಂಪಿಗೆ ಬಾರ್ಡರ್ ಬಂದ್ಬಿಟ್ಟು ಗ್ರಾಂಡ್ ಅಲ್ಲಿ ಕೂರ್ಸಿದೀವಿ. ಏನಕ್ಕೆ ಸರ್ ಇದು ಬಾರ್ಡರ್ ಇಷ್ಟಾಗ್ಲಾ ಕೊಟ್ಟಿರೋದು? ಸಪೋಸ್ ನಾವು ಸಂಪನ್ನ ಕ್ಲೀನ್ ಮಾಡ್ತಾ ಇರೋ ಪಾರ್ಕಿಂಗ್ ಏರಿಯಾ ಕ್ಲೀನ್ ಮಾಡ್ತೀರಾ ಅಂದ್ರೆ ನೀರ್ ಬಂದ್ಬಿಟ್ಟು ಸಂಪ್ ಒಳಗಡೆ ಹೋಗ್ಬಾರ್ದು ಅಂದ್ಬಿಟ್ಟು ಈ ತರ ಬಾರ್ಡರ್ ಕೊಡ್ತೀವಿ. ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು 2 BHK ಸರ್ ಡಿಫರೆಂಟ್ ಕಲರ್ ಕಾಂಬಿನೇಷನ್ ಮಾಡಿರೋಂತ. ಜನರಲ್ ಆಗಿ ಒಂದೇ ಕಲರ್ ಕೊಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಡ್ಯುಯಲ್ ಕಲರ್ ಚೂಸ್ ಮಾಡ್ಕೊಂಡಿದ್ದಾರೆ ಕ್ಲೈಂಟ್. ಕೆಳಗಡೆ ಬಂದ್ಬಿಟ್ಟು ಡಾರ್ಕ್ ಶೇಡ್, ಮೇಲೆ ಬಂದ್ಬಿಟ್ಟು ಲೈಟ್ ಶೇಡ್ ತಗೊಂಡಿದ್ದಾರೆ.
ಟೈಲ್ಸ್ ಏನ ಇದು ಟೈಲ್ಸ್ ವರ್ಟಿಫೈಡ್ ಟೈಲ್ಸ್ 2x4 ಕಂಪ್ಲೀಟ್ ಪೂರ್ತಿ ಬಿಲ್ಡಿಂಗ್ ಗೆ ಈ ಟೈಲ್ಸ್ ಯೂಸ್ ಮಾಡ್ಕೊಂಡಿದ್ದಾರೆ. ಓ ಇದು ಅಂಡ್ ಇಲ್ಲಿ ಮಾತ್ರ ಡ್ಯೂಯಲ್ ಶೀಟ್ಸ್ ಎಂಟ್ರೆನ್ಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತು. ಹೌದು. ಅಂಡ್ ಇಲ್ಲೊಂದು ಕಾಮನ್ 2 BHK ಮಾಡಿಸ್ಕೊಂಡಿದ್ದಾರೆ ರೆಂಟಲ್ ಪರ್ಪಸ್ ಗೋಸ್ಕರ. ಇದು ಟೀ ಕುಟಾ? ಇದು ಟೀಕ್ ವುಡ್ ಅವ್ರದ್ದು ಮನೆ, ಓಲ್ಡ್ ಮನೆ. ಇಲ್ಲಿ ಆಲ್ರೆಡಿ ಒಂದು ಮನೆ ಎಕ್ಸಿಸ್ಟಿಂಗ್ ಇತ್ತು, ಓಕೆ ಡೆಮಾಲಿಶ್ ಮಾಡಿ ಇಲ್ಲಿ ಕಟ್ಸಿದೀವಿ. ಸೊ ಆ ಟೀಕ್ ವುಡ್ ಇದು ತುಂಬಾ ಒಳ್ಳೆ ಟೀಕ್ ವುಡ್ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಪ್ರಿಂಟ್, ಅದಕ್ಕೋಸ್ಕರ ಹಂಗೆ ಪ್ರೊವೈಡ್ ಮಾಡಿದೀವಿ. ಕೋಆರ್ಡಿನೇಷನ್ ಇವಾಗ ಆಫೀಸಿಗೆ ಬರ್ತೀರಾ, ಕೋಆರ್ಡಿನೇಷನ್ ಆಗ್ಲಿ ಕಮ್ಯುನಿಕೇಶನ್ ಆಗ್ಲಿ ಎಲ್ಲ ಹೇಗಿತ್ತು ನಮ್ಮ ಆಫೀಸ್ ಅವ್ರ ಜೊತೆ ಎಲ್ಲ? ಚೆನ್ನಾಗಿತ್ತು. ಲೈಕ್ ಐ ಸೆಡ್, ನನ್ನ ಫ್ರೆಂಡ್ ಒಬ್ಬ ಇದ್ದ ಜೊತೆಗೆ ಮ್ಯಾನೇಜ್ ಮಾಡ್ತಿದ್ದ ಎಲ್ಲ. ಅಂಡ್ ನಾನು ಇಂಡಿಯಲ್ಲಿ ಇರ್ಲಿಲ್ಲ ವೆನ್ ಐ ಸ್ಟಾರ್ಟೆಡ್ ದಿಸ್ ಪ್ರಾಜೆಕ್ಟ್. ಸೊ ಅವನೇ ಸ್ಟಾರ್ಟ್ ಮಾಡಿ ಅವರೇ ನೋಡ್ಕೊಂತಾ ಇದ್ರಾ? ನನ್ನ ಫ್ರೆಂಡು ವಾಸ್ ಮ್ಯಾನೇಜಿಂಗ್ ವಿತ್ ಕೈಟ್ಸ್ ಅಂಡ್ ದೆನ್ ಐ ಕೇಮ್. ಐ ಥಿಂಕ್ 2-3 months ಆಗಿತ್ತು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ. ಇಲ್ಲೇ ಮನೆ ಹತ್ರನೇ ಶಿಫ್ಟ್ ಮಾಡಿದ್ವಿ. ದಿಸ್ ವಾಸ್ ಆಕ್ಚುಲಿ ಅ ಹೌಸ್ ಫುಲ್ ಡೆಮಾಲಿಷ್ ಮಾಡಿಸಿ ಮತ್ತೆ ಕಟ್ಸಿರೋದು. ಓ ಮತ್ ಬೇರೆ ಇದ್ದಿದ್ ಮನೆನ ಡೆಮಾಲಿಷ್ ಮಾಡಿಸಿರೋದು? ಮುಂಚೆ ಇದ್ದಿದ್ ಮನೆನ ಡೆಮಾಲಿಷ್ ಮಾಡಿಸಿ ಆಮೇಲೆ ಮತ್ತೆ ಬಿಲ್ಡ್ ಮಾಡಿದ್ದು. ಸೊ ಇಲ್ಲೇ ಹತ್ರನೇ ಮೂವ್ ಆದ್ವಿ, ಸೊ ದಟ್ ಇಟ್ ವಾಸ್ ಈಸಿ. ಇದಕ್ಕೋಸ್ಕರನೇ ಮತ್ತೆ ಇಲ್ಲಿಗೆ ಶಿಫ್ಟ್ ಆದ್ರೆ ಈ ಮನೆ ನೋಡೋದು? ಇಲ್ಲೇ ಹತ್ರ ಒಂದ್ ಬಾಡಿಗೆ ಮನೆಗೆ ಶಿಫ್ಟ್ ಆಗ್ಬಿಟ್ಟು ಇವಾಗ ಅಲ್ಲೇ ಇರೋದು. ನಾಳೆ ಶಿಫ್ಟ್ ಆಗ್ಬೇಕು. ಓಕೆ, ನಾಳೆ ಪೂಜೆ ಇದೆ? ನಾಳೆ ಇಲ್ಲ, ಪೂಜೆ ಆಕ್ಚುಲಿ ಆಗೋಯ್ತು, ಗೃಹ ಪ್ರವೇಶ ಮಾಡಿದ್ವಿ. ನಾಳೆ ಶಿಫ್ಟ್ ಆಗ್ಬೇಕು. ನಾಳೆ ಶಿಫ್ಟ್ ಆಗ್ಬೇಕು. ಇವಾಗ ನಿಮ್ಗೆ ಅಪ್ಡೇಟ್ಸ್ ಎಲ್ಲ ಯಾವ ತರ ಬರ್ತಾ ಇತ್ತು? ಇವಾಗ ನೀವು ಕೆಲವೊಂದ್ಸತಿ ಇರ್ತಾ ಇರ್ಲಿಲ್ಲ, ಇವಾಗ ಆಫೀಸ್ಗೆ ಹೋದಾಗ್ಲಿ ಬರೋದಕ್ ಆಗದೆ ಇರುವಂತ ಸಂದರ್ಭದಲ್ಲಾಗ್ಲಿ ನಿಮ್ಗೆ ಯಾವ ತರ ಅಪ್ಡೇಟ್ ಸಿಗ್ತಾ ಇತ್ತು ನಮ್ ಕಡೆಯಿಂದ? ಸೊ ವಾಟ್ಸ್ಆಪ್ ಗ್ರೂಪ್ ಇತ್ತು ಒಂದು, ಗ್ರೂಪ್ ಮಾಡಿದ್ದು. ಅದರಲ್ಲಿ ನಾನು, ನನ್ನ ವೈಫು, ಕೈಟ್ಸ್ ಅವರೆಲ್ಲ ಇದ್ರು. ಸೊ ಏನೇ ಅಪ್ಡೇಟ್ಸ್ ಇರಲಿ, ಅವತ್ತಿನ ಕೆಲಸ ಏನೇ ಆಗಿರ್ಲಿ, ಅದೊಂದು ಫೋಟೋ ಪ್ಲಸ್ ಆಲ್ ದಿ ಅಪ್ಡೇಟ್ಸ್ ವುಡ್ ಕಮ್ ಟು ದಟ್ ಗ್ರೂಪ್. ಸೊ ಈಗ ನೀವು ಎಂಟ್ರಿ ಆಗ್ತಾ ಇರೋವಾಗಲೇ ನಿಮ್ಗೆ ಲಿವಿಂಗ್ ಏರಿಯಾ ಒಂದ್ ಬರುತ್ತೆ, ಇಲ್ಲೊಂದು ಲಿವಿಂಗ್ ಏರಿಯಾ ಬರುತ್ತೆ ನಿಮ್ಗೆ. ಇಲ್ಲಿ 2 BHK ಬರ್ತಿದೆ. ಇಲ್ಲಿ 2 BHK ಬರ್ತದೆ ಅನ್ಸ್ತಾ ಇದೆ. 2 BHK ತರ ಇಲ್ಲ ಸರ್, ಅದನ್ನೇ ನೋಡ್ತಾ ಇರೋದು ನಾನು. ಇಷ್ಟ ಹಾಲ್ ಎಲ್ಲ ಮತ್ತೆ ಅಲ್ಲೆಲ್ಲ ಸ್ಪೇಸ್ ಎಲ್ಲ ಕೊಟ್ಟಿ. ಹೌದು. ಓ ಇಲ್ಲೂ ಕೂಡ ಒಳಗಡೆ ಎಲ್ಲ ಸೊ ಕಾಣಿಸ್ತಾ ಇಲ್ಲಿ ಇದೆ. ಬಂದ್ಬಿಟ್ಟು ಕಿಚನ್ ಏರಿಯಾ ಬಂದಿದೆ ನಿಮ್ಗೆ, ಕಾಂಪ್ಯಾಕ್ಟ್ ಆಗಿ ಚಿಕ್ಕ ಕಿಚನ್ ಓಪನ್ ಮಾಡ್ಕೊಂಡು. ಕಿಚನ್ ತರ. ಹಾ, ಅಂಡ್ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಮಾಡಿಸ್ಕೊಂಡಿದ್ದಾರೆ ವಿತ್ ಅಟ್ಯಾಚ್ ಬಾತ್. ಡೋರ್ಸ್ ಇದೆಲ್ಲ ಲ್ಯಾಮಿನೇಟ್ ಡೋರ್ಸ್, ಸೇಮ್ ಲ್ಯಾಮಿನೇಟೆಡ್ ಡೋರ್ಸ್. ಸೇಮ್ ಲ್ಯಾಮಿನೇಟ್ ಡೋರ್ಸ್ ಕೊಟ್ಟಿದೀವಿ. ಇಲ್ಲೊಂದು ವಾಶ್ರೂಮ್ ಕೊಟ್ಟಿದ್ದೀವಿ. ಇಲ್ಲಿ ನಿಮ್ಗೆ 7 feet ಗೆ 4 feet ವಾಶ್ರೂಮ್ ಕೊಟ್ಟಿದ್ದೀವಿ. ಸೊ ಇದು ಟೈಲ್ಸ್ ಕೆಳಗಡೆ ಅಲ್ಲಿ ಸೆಂಟ್ರಲ್ ಒಂಥರ ಕಲರ್ ಶೇಡ್ ಇರ್ಲಿ ಅಂತ ಹೇಳ್ಬಿಟ್ಟು ಮೇಡಮ್, Okay, ಒಂದು okay. ಪಾರ್ಟಿಷನ್ ನೋಡಕ್ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದೀವಿ. ಒಂದು ಡಿಫ್ರೆಂಟ್ ಸ್ಟೈಲ್ ಟ್ರೈ ಮಾಡಿದೀವಿ. ಇಲ್ಲಿ ವಾಲ್ಗೆ ಹಾಕಿರೋ ಟೈಲ್ಸ್ ಸೇಮ್ ಬಾತ್ರೂಮ್ ಟೈಲ್ಸ್ ಯೂಸ್ ಮಾಡಿದೀವಿ. ಸರ್ ಇದು ಲ್ಯಾಮಿನೇಟೆಡ್ ಡೋರ್ಸ್ ಏನಾ? ಹಾ, ಕಂಪ್ಲೀಟ್ಲಿ ಡೋರ್ಸ್ಗಳೆಲ್ಲ ಎಲ್ಲಾ ಡೋರ್ಸ್ ನಿಮಗೆ ಲ್ಯಾಮಿನೇಟ್ ಡೋರ್ಸ್. ಮೇಲ್ಗಡೆನೂ ಕೂಡ ಲ್ಯಾಮಿನೇಟೆಡ್ ಡೋರ್ಸ್ ಯೂಸ್ ಪೂರ್ತಿ ಬಿಲ್ಡಿಂಗ್ ಗೆ ಲ್ಯಾಮಿನೇಟ್ ಡೋರ್ಸ್ ಯೂಸ್ ಮತ್ತೆ ಮಾಡ್ಕೊಂಡಿದ್ದೀವಿ. ಇದೊಂತರ ಬಂದಿದೆ, ಇದೊಂತರ ಬಂದಿದೆ, ಕಲರ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಬಾತ್ರೂಮ್ಗೂ ಮತ್ತೆ ಬೆಡ್ರೂಮ್ ಒಂದೇ ತರ ಇದೆ, ನೋಡಕ್ ಚೆನ್ನಾಗಿರಲ್ಲ, ಡಿಫ್ರೆಂಟ್ ಇದು ಮಾಡಿ. ಹಾಲ್ ಪೂರ್ತಿ ಟೈಲ್ಸ್ ಇದೇನಾ ಹಾಕಿರೋದು? ಹಾ, ವರ್ಟಿಫೈಡ್ ಟೈಲ್ಸ್ ಹಾಕೊಂಡಿದ್ದಾರೆ ಪೂರ್ತಿ ಬಿಲ್ಡಿಂಗ್ ಗೆ. ರೆಂಟಲ್ ತರ ಚೂಸ್ ಮಾಡ್ಕೊಂಡಿದ್ದಾರೆ. ಸರ್ ಇದು 6x4 ವಿಂಡೋ. 6x4. ಇಲ್ಲೂ ಕೂಡ ಒಂದ್ ಕೊಟ್ಟಿದ್ದೀವಿ. ಹಾ, ಇಲ್ಲೊಂದು ಚಿಕ್ಕ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದೀವಿ. ಸೊ ಅದು ಓಪನ್ ಮಾಡಕ್ಕಾಗಲ್ಲ, ಇಲ್ಲಿ ಮಾತ್ರ ಫಿಕ್ಸೆಡ್ ವಿಂಡೋ ಒಂದು ಕೊಟ್ಟಿದ್ದೀವಿ. ಈಗ ಸರ್ ಇವಾಗ ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ಇದೆ, ತೋರಿಸ್ತೀನಿ. ಇನ್ನೊಂದು ರೂಮು. ಇದ್ರ ಮತ್ತೆ ಫಿನಿಶಿಂಗ್ ಆಗ್ಲಿ ಕ್ವಾಲಿಟಿ ಬಗ್ಗೆ ಆಗ್ಲಿ ನಿಮ್ಗೆ ಹೇಗ್ ಅನ್ನಿಸ್ತು ಮನೆ ಔಟ್ಫಿಟ್ ನೋಡಿದಾಗ? ಆಕ್ಚುಲಿ ಗೃಹ ಪ್ರವೇಶಕ್ಕೆ ಬಂದವರೆಲ್ಲ ಅದೇ ಕೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗು ಅದು ಇದು ಅಂತ ಎಲ್ಲ. ಬಟ್ ಅದಾದ್ಮೇಲೆ ಇನ್ನೊಂದು ಕೋಟ್ ಪೇಂಟಿಂಗ್ ಅದು ಎಲ್ಲ ಹೊಡಿಸ್ಬಿಟ್ಟು ಇಟ್ಸ್ ಕಮ್ ಔಟ್ ರಿಯಲಿ ಗುಡ್. ಥ್ಯಾಂಕ್ ಯು. ಓ ಎಲ್ರಿಗೂ ಇಷ್ಟ ಆಯ್ತು ಮನೆ? ಇಷ್ಟ ಆಗಿದೆ. ರೆಕಮೆಂಡ್ ಮಾಡಿದೀರಾ ಕೈಟ್ಸ್ ಈ ತರ? Absolutely ಕೇಳಿದಾರಾ ಯಾವ ತರ ಮನೆ ಇದೆ ಎಲ್ಲ, ಯಾರು ಕಟ್ಸ್ಕೊಟ್ಟಿದ್ದು ಎಸ್ ಎಲ್ಲ? ಕೇಳಿದ್ದಾರೆ. ಅಂಡ್ ನಾನು ಕೈಟ್ಸ್ ಇದಕ್ಕೆಲ್ಲ ಮುಂಚೆಯಿಂದಾನು ನನ್ನ ಬೇರೆ ಫ್ರೆಂಡ್ಸ್ ಎಲ್ಲಾನು ಅವ್ರಿಗೂ ಎಲ್ಲ ಹೇಳ್ತಿದ್ದೆ. ಸೊ ಐ ಡೂ ರೆಕಮೆಂಡ್ ಕೈಟ್ಸ್. ಸೊ ಬನ್ನಿ. ಸೊ ಇಲ್ಲೊಂದು ಕಾಮನ್ ಬಾತ್ರೂಮ್ ಒಂದು ಕೊಟ್ಟಿದ್ದೀವಿ. ಇನ್ನೂ ಒಂದು ಬಾತ್ರೂಮ್ ಇದೆ. ಹಾ, 4x6 feet ಗೆ ಒಂದು ಬಾತ್ರೂಮ್ ಕೊಟ್ಟಿದ್ದೀವಿ. ಇಲ್ಲಿ ಬೇರೆ ತರ ಟೈಲ್ಸ್ ಕೆಳಗಡೆ ಹಾಕಿರೋದು. ಸೊ ಅಲ್ಲಿ ನಾವು ಶೇಡ್ ಒಂದು ಕೊಟ್ಟಿದ್ವಲ್ಲ, ಅದೊಂದು ಎಕ್ಸ್ಟ್ರಾ 2 ಟೈಲ್ಸ್ ಇತ್ತು, ಅದನ್ನ ಇಲ್ಲಿ ಯೂಸ್ ಮಾಡಿದ್ವಿ. ಅಲ್ಲಿ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಏನ್ಸಾ? ಕಂಪ್ಲೀಟ್ ಫಿಟ್ಟಿಂಗ್. ಕಿಚನ್ ರೆಂಟಲ್ ಮನೆಗೆ ಮಾತ್ರ ಇಂಡ್ವೇರ್ ಮತ್ತೆ ಜಾಗ್ವಾರ್ ಯೂಸ್ ಮಾಡ್ಕೊಳ್ಳಿ. ಓಕೆ ಓಕೆ. ಅಂಡ್ ಇಲ್ಲೊಂದು ಕಾಮನ್ ಬೆಡ್ರೂಮ್ ಬಂದಿದೆ 10x10 ಅದು. ಇಲ್ಲಿ 2 ವಿಂಡೋಸ್ ಕ್ರಾಸ್ ವೆಂಟಿಲೇಷನ್ ಗೋಸ್ಕರ. ಸೊ ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ಓನ್ ಯೂಸ್ ಗೋಸ್ಕರನೇ. ಸರ್ ಅದು ಯುಟಿಲಿಟಿ ಏರಿಯಾ ಬರ್ತಿದ್ಯಾ ಅಲ್ಲಿ ಸುಮ್ಮನೆ? ಆ ಚಿಕ್ಕದಾಗಿ ಕೊಟ್ಟಿದ್ದೀವಿ ಮೇಡಮ್. ಯುಟಿಲಿಟಿ ಏನೋ ಕೆಲಸ ಏನಾಯ್ತಂದ್ರೆ ಅಲ್ಲಿ ಯೂಸ್ ಮಾಡಕ್ಕೋಸ್ಕರ ಯುಟಿಲಿಟಿ ಏರಿಯಾ ಅದೇ ಕೊಟ್ಟಿದ್ದೀವಿ. ಅಲ್ಲಿ ಕೆಲಸ ಸ್ವಲ್ಪ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಓಕೆ ಓಕೆ. ಅಂಡ್ ಇದು ಓನ್ ಯೂಸ್ ಆಗಿರೋದ್ರಿಂದ
ಇಂಟರ್ನಲ್ ಲಿಫ್ಟ್ ಕಂಪ್ಲೀಟ್ ಲಿಫ್ಟ್ ಕೂಡ ಇಲ್ಲಿ ಪ್ರೊವೈಡ್ ಹಾ ನಾವು ಜನರಲ್ ಆಗಿ ಓನ್ ಯೂಸ್ ಇರುವಾಗ ಒಂದು ಕಾಮನ್ ಲಿಫ್ಟ್ ಲಾಬಿ ತರ ಮಾಡಿರ್ತೀವಿ, ಇಲ್ಲ ಸ್ಪೇಸ್ ಸ್ವಲ್ಪ ಇಕ್ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಲಾಬಿ ಮಾಡಿಲ್ಲ, ಪೂರ್ತಿ ಬಿಲ್ಡಿಂಗ್ ಗೆ ಒಂದ್ ಒಳಗಡೆನೆ ಹೋಗುತ್ತೆ lift. ಇಲ್ಲಿ ಡಿಫ್ರೆಂಟ್ ಟೈಲ್ಸ್ ಇಲ್ಲ ಟೈಲ್ಸ್ ಅಲ್ಲ, ಗ್ರಾನೈಟ್ ಓಕೆ ಓಕೆ ಸರ್ ಇದೇನು ಸೇಫ್ಟಿ ಪರ್ಪಸ್ ಕಾ ಸೇಫ್ಟಿ ಪರ್ಪಸ್ಗೋಸ್ಕರ ಕ್ಲೈಂಟೇ ಮಾಡಿಸ್ಕೊಂಡಿದ್ದಾರೆ. ಇದು ಓಕೆ ಓಕೆ ಎಕ್ಸ್ಟ್ರಾ ಬೇರ್ ಮಾಡ್ಕೊಂಡಿದ್ದಾರೆ MS ಗೇಟ್. ಫುಲ್ ಫಿಟ್ಟಿಂಗ್ ಮಾಡ್ಸಿ ಹಾ ಸೈಟ್ ಇಂಜಿನಿಯರ್ ಅಂತ ಬಂದಾಗ ಈಗ ಬರ್ತಾ ಇದ್ರ ಅವ್ರ ಜೊತೆ ನಿಮ್ ಕಮ್ಯುನಿಕೇಶನ್ ಎಲ್ಲ ಹೇಗಿತ್ತು? ನೀವೇನೇ ಚೇಂಜಸ್ ಬೇಕಂತ ಹೇಳಿದ್ರು ಅವರು ರೆಸ್ಪಾನ್ಸ್ ಮತ್ತೆ ಸಪೋರ್ಟ್ ಇತ್ತಾ? ಅಬ್ಸಲ್ಯೂಟ್ಲಿ ಇತ್ತು. ಸೊ ಪ್ಲಾನ್ ನಾವು ಹೆಂಗ್ ಮಾಡಿದ್ವಿ, ಇವಾಗ ಹೆಂಗ್ ಬಂದಿದೆ, ಅದರಲ್ಲಿ ಸ್ವಲ್ಪ ಚೇಂಜಸ್ ಅಂತೂ ಡೆಫಿನೆಟ್ಲಿ ಇದೆ. ಹೌದು, ಚೇಂಜಸ್ ಇದ್ದೇ ಇರುತ್ತಲ್ಲ. ನೀವೇನೇ ಕೇಳಿರೋ ಅವ್ರು ಚೇಂಜಸ್ ಮಾಡ್ಕೊಟ್ಟಿದ್ದಾರಾ? ಎಸ್ ಮಾಡಿದ್ದಾರೆ, ಎಕ್ಸ್ಟ್ರಾ ಇನ್ಕ್ಲೂಷನ್ಸ್ ಮಾಡಿದ್ದಾರೆ. ಸೊ ಯಾ ರೆಸ್ಪಾನ್ಸ್ ಓವರ್ ಆಲ್ ಆಗಿ ನಿಮಗೆ ಮನೆ ಇಷ್ಟ ಆಯ್ತಾ? ಅಬ್ಸಲ್ಯೂಟ್ಲಿ ಇಷ್ಟ ಆಯ್ತು. ಅಂದ್ರೆ ನೀವ್ ಅನ್ಕೊಂಡಿರ್ತೀರಾ ಒಂದು ಇವಾಗ ಒಬ್ರಿಗೆ ಆಗ್ಲಿ ಒಂದ್ ಡ್ರೀಮ್ ಹೌಸ್ ಅಂತ ಇರುತ್ತಲ್ವಾ, ತಾವ್ ಅನ್ಕೊಂಡಿದ್ ಮನೆ ಇದೇ ತರ ಬರ್ಬೇಕಂತ ಇರುತ್ತೆ. ಸೊ ನಿಮ್ಗೂ ಅದೇ ತರ ನಿಮ್ ಕನ್ಸಿನ ಮನೆ ನೀವ್ ಅನ್ಕೊಂಡಿದ್ ತರಾನೇ ಬಂದಿದ್ಯಾ ಫೈನಲ್ ಆಗಿ? ಬಂದಿದೆ. ಸೊ ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಸರ್ ಇಲ್ಲೇನಕ್ಕೆ ಸರ್ ಇದು ಹೈಟ್ ಸ್ವಲ್ಪ ಹೈಟ್ ಕೊಟ್ಟಿರೋದು? ಒಂದ್ ಸ್ವಲ್ಪ ಪಾರ್ಟಿಷನ್ ಇರ್ಲಿ, ಮತ್ತೆ ಈ ಏರಿಯಾ ಸ್ವಲ್ಪ ಹೈಟ್ ಇರ್ಲಿ ಅಂತ ಹೇಳ್ಬಿಟ್ಟು ಕ್ಲೈಂಟ್ ರಿಕ್ವೈರ್ಮೆಂಟ್ ಇದ್ರು, ಅದಕ್ಕೋಸ್ಕರ ಹೈಟ್ ಮಾಡ್ಕೊಟ್ಟಿದೀವಿ. ಒಂಚೂರು ಒಂದು 3 ಇಂಚ್ ಹೈಟ್ ಮಾಡಿದೀವಿ. ಸೊ ಇಲ್ಲಿ ಗ್ಯಾಸ್ ಕನೆಕ್ಷನ್ಗೋಸ್ಕರ ಗ್ಯಾಸ್ ಇಲ್ಲಿ ಗ್ಯಾಸ್ ಲೈನ್ ಎಲ್ಲ ಇಲ್ಲಿ ಕೊಟ್ಟಿದೀವಿ. ಇಲ್ಲಿ ಸ್ಟೋರೇಜ್ ಕೂಡ ಸ್ವಲ್ಪ ಇದೆ ಅಲ್ಲ? ಹೌದು. ಸರ್ ಇದೆಲ್ಲ ಏನ್ ಬರ್ತಾ ಇದೆ? ಸೊ SS ರೈಲಿಂಗ್ ಫುಲ್ ಕಂಪ್ಲೀಟ್ ಬಿಲ್ಡಿಂಗ್ SS ರೈಲಿಂಗ್ಸ್ ಪ್ರೊವೈಡ್ ಮಾಡಿದ್ದೀವಿ. ಓಕೆ ಓಕೆ. ಸ್ಟೇರ್ ಕೇಸ್ ಎಷ್ಟು ಸಿಗ್ತಾ ಇದೆ ಸರ್ ನಮಗೆ? ಸ್ಟೇರ್ ಕೇಸ್ ಕ್ಲಿಯರ್ ಫೀಟ್ ಬಂದ್ಬಿಟ್ಟು 3 ಫೀಟ್ ಬರ್ತಾ ಇದೆ ನಮಗೆ. 3 ಫೀಟ್. ಇದೆಲ್ಲ ಲಪೋತ್ರನೇ? ಲಪೋತ್ರ ಆಂಟಿ ಸ್ಕಿಡ್ ಯೂಸ್ ಮಾಡಿದೀವಿ. ಪೂರ್ತಿ ಬಿಲ್ಡಿಂಗ್ ಗೆ ಒಂದೇ ತರ. ಅಂಡ್ ಇದು ಕಲರ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಹೌದು, ಡಿಫ್ರೆಂಟ್ ಇದೆ ಸ್ವಲ್ಪ. ಜನರಲ್ ಆಗಿ ಬಂದು ಬ್ಲಾಕ್ ಅಲ್ಲಿ ಬರುತ್ತೆ, ಚೆರಿ ರೆಡ್ ಆ ತರ ಕಲರ್ ಬರುತ್ತೆ. ಇದು ಸ್ವಲ್ಪ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿದೆ. ಪೂರ್ತಿ ಬಿಲ್ಡಿಂಗ್ ಇದೇ ತರನೇ ಯೂಸ್ ಪೂರ್ತಿ ಬಿಲ್ಡಿಂಗ್ ಇದೆ. ಸರ್ ಇದು ಬಂದ್ಬಿಟ್ಟು ವೆಂಟಿಲೇಷನ್ ಪರ್ಪಸ್ಗೋಸ್ಕರ ಇರ್ಲಿ ಅಂತ ಹೇಳ್ಬಿಟ್ಟು ಪ್ರಗೋಲಾ ಸ್ಟೈಲ್ ಅಲ್ಲಿ MS ಅಲ್ಲಿ ಮಾಡಿದೀವಿ. ಪೂರ್ತಿ ಎಲ್ಲಾ ಫ್ಲೋರ್ ಅಲ್ಲಿ ಈ ತರ ಒಂದು ಡಿಸೈನ್ ಎಲ್ಲಾ ಮಾಡಿ. ಫ್ಲೋರ್ ಅಲ್ಲೂ ಇದೆಯಾ? ಬನ್ನಿ ವೀಕ್ಷಕರೇ, ಮತ್ತೆ ಮೇಲೆ ಏನಿದೆ ಅಂತ ನೋಡೋಣ. ಇವಾಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲಿ ನೋಡ್ತಾ ಇದೀರಾ ಕಂಪ್ಲೀಟ್ ಗ್ರಾನೈಟ್ ನ ಸ್ಟೇರ್ ಕೇಸ್ ಏನ್ ಯೂಸ್ ಮಾಡಿದೀವೋ ಲಪೋತ್ರ, ಅದೇ ಕಂಪ್ಲೀಟ್ ಬಿಲ್ಡಿಂಗ್ ತಗೊಂಡಿದೀವಿ. ಅಂಡ್ ಇಲ್ಲಿ ಬರ್ತಾ ಸರ್ ಇದು ಕಾರ್ನರ್ ನಮಗೆ ಸಿಗ್ತಾ ಇದೆ. ಇದು ನಿಮ್ಗೆ ಆಲ್ಮೋಸ್ಟ್ 6 ಫೀಟ್ ಬರ್ತಾ ಇದೆ ಮೇಡಮ್. ಓಕೆ. ಡೋರ್? ಸೊ ಈಗ ಡೋರ್ ನೀವೇನ್ ನೋಡ್ತಾ ಇದೀರೋ ಇದು ಕಂಪ್ಲೀಟ್ ಟೀಕ್ ಅಲ್ಲಿ ಮಾಡಿದೀವಿ. ಮೈನ್ ಡೋರ್ ಫ್ರೇಮು ಟೀಕ್ ಅಲ್ಲಿ. ಅಂಡ್ ಈ ಕಾರ್ವಿಂಗ್ ಎಲ್ಲ ಏನಿದೆಯೋ ಅದು ಅಡಿಷನಲ್ ಕ್ಲೈಂಟ್ ಬೇರ್ ಮಾಡ್ಕೊಂಡಿದ್ದಾರೆ. ಸರ್ ಹ್ಯಾಂಡಲ್ ತುಂಬಾ ಹೌದು ಯೂನಿಕ್ ಆಗಿದೆ ನೋಡಿ. ಅಂಡ್ ಇಲ್ಲಿ ಬಂದ್ಬಿಟ್ಟು ಡಿಜಿಟಲ್ ಲಾಕ್ ಕ್ಲೈಂಟ್ ಸ್ಕೋಪ್ ಅಲ್ಲಿ ಬಂದಿದೆ. ಡಿಜಿಟಲ್ ಲಾಕ್ ಇದು ನಮ್ದಲ್ಲಿ ಬಂದಿರುತ್ತೆ ನಿಮ್ಗೆ. ಸರ್ ಇದೇನ ಗ್ರಾನೈಟ್ ಅಲ್ಲಿ ಇದ್ ಮಾಡಿದೀರಾ? ಹೌದು ಮೇಡಮ್. ಇದು ಬೀಡಿಂಗ್ ಬಂದ್ಬಿಟ್ಟು ಗ್ರಾಂಡ್ ಅಲ್ಲಿ ಕೊಟ್ಟಿದೀವಿ. ವಿಂಡೋ ಎಜ್ ಬ್ಯಾಂಡಿಂಗ್ ತರ ವಿಂಡೋಸ್ಗೂ ಆಗ್ಲಿ ಮೈನ್ ಡೋರ್ಗೂ ಆಗ್ಲಿ. ಇಲ್ಲೂ ಒಂದು ವಿಂಡೋ ಕೂಡ. ಹೌದು, ಏನಕ್ಕೆ ನೋಡಕ್ ಲುಕ್ ಚೆನ್ನಾಗಿರುತ್ತೆ. ಅಂಡ್ ಪ್ಲಸ್ ನಿಮ್ಗೆ ಕ್ರ್ಯಾಕ್ ಅದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಅದರಿಂದ ಎಜ್ ಬೀಡಿಂಗ್ ಕೊಟ್ಟಿದೀವಿ. ಸೊ ಇವಾಗ ಎಂಟ್ರಿ ಆಗೋಣ. ಸ್ವಲ್ಪ ಆ ಕಡೆ ಈ ಕಡೆ, ಐ ಮೀನ್ ರೂಲ್ಸ್ ಇಂದ ಆಗ್ಲಿ ಇಲ್ಲ ವಾಸ್ತುವಿಂದ ಆಗ್ಲಿ, ವಿ ಮೈಟ್ ಹ್ಯಾವ್ ಟು ಚೇಂಜ್ ಫ್ಯೂ ಥಿಂಗ್ಸ್ ಹಿಯರ್ ಅಂಡ್ ದೇರ್. ಬಟ್ ಅಪಾರ್ಟ್ ಫ್ರಮ್ ದಟ್ ನಾವು ಹೆಂಗ್ ಅನ್ಕೊಂಡಿದೀವಿ ಆ ತರ ಬಂದಿದೆ. ಸೊ ನಮ್ ವೀಕ್ಷಕರಿಗೆ ರೆಕಮೆಂಡ್ ಮಾಡ್ತೀರಾ? ಕೈಟ್ಸಿಗೆ ಪ್ರಾಜೆಕ್ಟ್ ಕೊಡ್ಬೋದು, ಚೆನ್ನಾಗಾಗತ್ತೆ, ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ನಮ್ ವೀಕ್ಷಕರಿಗೆ ಸ್ವಲ್ಪ ಹೇಳ್ತೀರಾ? ಅಬ್ಸಲ್ಯೂಟ್ಲಿ. ನನಗೆ ಗೊತ್ತಿರೋ ಪ್ರಕಾರ ಕೈಟ್ಸ್ ಅವರು ತುಂಬಾ ಮನೆನೇ ಕಟ್ಸಿದ್ದಾರೆ ಬ್ಯಾಂಗ್ಳೂರಲ್ಲಿ. ಅಂಡ್ ಐ ಫೀಲ್ ದೇ ಆರ್ ಒನ್ ಆಫ್ ದಿ ಟ್ರಸ್ಟೆಡ್ ಪಾರ್ಟ್ನರ್ಸ್ ಟು ಹ್ಯಾವ್ ಮನೆ ಕಟ್ಸಕ್ ಬಂದಾಗ. ಸೊ ಯಾ, ಅಬ್ಸಲ್ಯೂಟ್ಲಿ ರೆಕಮೆಂಡ್. ಸೊ ಇವಾಗ ನೀವೇನ್ ನೋಡ್ತಾ ಇದ್ರ ಲಿವಿಂಗ್ ಏರಿಯಾದಲ್ಲಿ ಬಂದು ಕಂಪ್ಲೀಟ್ ಬಿಲ್ಡಿಂಗ್ ಫ್ಲೋರ್ಗೆ ಸ್ಮಾರ್ಟ್ ಮೊಬೈಲ್ ಯೂಸ್ ಮಾಡಿದೀವಿ. ಸರ್ ಇದು 6x4 ಎಷ್ಟು ಬರುತ್ತೆ ಸರ್ ನಮಗೆ ಪರ್ ಸ್ಕ್ವೇರ್ ಫೀಟ್? ಸ್ಟಾರ್ಟಿಂಗ್ ಪ್ರೈಸ್ 100 rupees ಇಂದ ಇರುತ್ತೆ. ಅಂಡ್ ವೇರಿಯೇಷನ್ ಆಗೋದು ನಾವು ಕಲರ್ ಹೆಂಗ್ ಚೂಸ್ ಮಾಡ್ತೀವೋ ಅಂತ. ಅಂಡ್ ಪ್ಲಸ್ ಇಲ್ಲಿ ನೋಡಕ್ ಹೋದ್ರೆ ನೀವು ವಾಲ್ ಅಲ್ಲಿ ಬಂದ್ಬಿಟ್ಟು ವಾಲ್ ಪೇಪರ್ ಅನ್ಸಿದ್ದಾರೆ. ಇದೆಲ್ಲ ಕ್ಲೈಂಟ್ ಅಲ್ಲಿ ಇಂಟೀರಿಯರ್ಸ್ ಅಲ್ಲಿ ಮಾಡಿಸ್ಕೊಂತಾರೆ. ಸರ್ ಇಲ್ಲಿ ಸೊ ಇಲ್ಲಿ ಒಂದು ಟಿವಿ ಯೂನಿಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಪಕ್ಕದಲ್ಲಿ ಪೂಜಾ ರೂಮ್ ಸಪರೇಟ್ ಆಗಿ ಮಾಡ್ಕೊಂಡಿದ್ದಾರೆ ಇಂಟೀರಿಯರ್ಸ್ ಅಲ್ಲೇ. ಸೊ ನೋಡ್ಬೋದು ನೀವು ಪೂಜಾ ರೂಮ್. ಸರ್ ಇದು ಹ್ಯಾಂಡಲ್ ಕೂಡ ಅಷ್ಟೇ ಯೂನಿಕ್ ಆಗಿ ಮತ್ತೆ ಅಟ್ರಾಕ್ಟಿವ್ ಆಗಿ ಬಂದಿದೆ ಸರ್. ಹೌದು, ಬಟ್ ಇದೆಲ್ಲ ಕಂಪ್ಲೀಟ್ ಇಂಟೀರಿಯರ್ಸ್ ಅಲ್ಲಿ ಮಾಡಿದೀವಿ. ಅಲ್ಲಿ ಕೆಳಗಡೆ ಅದು ನಮ್ದು ಗ್ರಾನೈಟ್ ನಾವೇ ಕೊಟ್ಟಿರೋದಲ್ಲ? ಗ್ರಾಂಡ್ ಬಿಲ್ಡಿಂಗ್ ಕೊಟ್ಬಿಟ್ಟು ಕೆಳಗಡೆ ಇಂಟೀರಿಯರ್ಸ್ ಅಲ್ಲಿ ಇದು ಮಾಡ್ಕೊಂಡಿದ್ದಾರೆ ಪಾರ್ಟಿಷನ್. ವಿಂಡೋ ಎಷ್ಟು ಬರ್ತಿದೆ ಸರ್ ಇದು ವಿಂಡೋಸ್? ಸೊ ಇದು ಬಂದ್ಬಿಟ್ಟು ನಿಮ್ಗೆ 6x6 ಒಂದು ವಿಂಡೋ ಬಂದಿದೆ. ಅಲ್ಲೊಂದು ಬಂದ್ಬಿಟ್ಟು 4x2 ಒಂದು ವಿಂಡೋ ಬಂದಿದೆ. ಅಂಡ್ ಹಂಗೆ ಬರ್ತಾ ಇಲ್ಲೊಂದು ನಮ್ಗೆ ಆಕ್ಚುಲಿ ಬಂದ್ಬಿಟ್ಟು ಇದು ಡೂಪ್ಲೆಕ್ಸ್ ಮನೆ ಓನ್ ಯೂಸ್ ಪರ್ಪಸ್ಗೋಸ್ಕರ G+3 4 ಇದೆ. ಸೊ ಇದು ಫಸ್ಟ್ ಕಂಪ್ಲೀಟ್ ಬಿಲ್ಡಿಂಗ್ ಓನ್ ಯೂಸ್ಗೋಸ್ಕರ.
ಸೊ ಇಲ್ಲಿ ಲಿಫ್ಟ್ ಡೈರೆಕ್ಟ್ ಆಗಿ ಮನೆ ಒಳಗಡೆ ಕೊಟ್ಟಿದೀವಿ. ಇದು ಇಂಟೀರಿಯರ್ಸ್ ಇಂದಾನೆ ಹೌದು, shoe rack. ಶೂ ರ್ಯಾಕ್ ತರ. ಇಲ್ಲಿ ಕುತ್ಕೊಳ್ಳೋದು ಕೂಡ ಮಾಡಿದ್ದೀವಿ. ಇಲ್ಲಿ ನಮಗೆ ಕಿಚನ್ ಬರ್ತಾ ಇದೆ ಸರ್. ಎಸ್, ಇದು ಓಪನ್ ಕಿಚನ್ ವಿತ್ ಡೈನಿಂಗ್ ತರ. ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ 12 ಫೀಟ್ ಅದು ಕಿಚನ್ ಬಂದಿದೆ. 12 ಫೀಟ್ ಬೈ 12 ಫೀಟ್ ಅದು 12 ಬೈ 8 ಫೀಟ್ ಅದು ಕಿಚನ್ ಬಂದಿದೆ ನಿಮ್ಗೆ. ಅಂಡ್ ಹಂಗೆ ಜನರಲ್ ಆಗಿ ಯುಟಿಲಿಟಿ ಬಂದ್ಬಿಟ್ಟು ಆಚೆನೆ ಇರ್ಬೇಕಂತ ಕ್ಲೈಂಟ್ಸ್ ಕೇಳ್ತಾರೆ. ಬಟ್ ಇವ್ರು ಸ್ವಲ್ಪ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಯುಟಿಲಿಟಿ ಮನೆ ಒಳಗಡೆ ತಗೊಂಡಿದ್ದಾರೆ. ಇಲ್ಲೂ ನಾವೇನಾದ್ರು ಸ್ಪೆಷಲ್ ಇಲ್ಲಿ ನಿಮ್ಗೆ ಅಲ್ಲೊಂದ್ ಸಿಕ್ ಬರುತ್ತೆ, ಇಲ್ಲೊಂದ್ ಸಿಕ್ ಬರುತ್ತೆ. ಇದೆಲ್ಲ ನಾವೇ ಕೊಟ್ಟಿರೋದಲ್ಲ. ಈ ಗ್ರಾನೈಟ್ ಎಲ್ಲ ನಾವೇ ಪ್ರೊವೈಡ್ ಮಾಡಿದೀವಿ ಸರ್. ಇಲ್ಲಿ ಕೆಳಗಡೆ ಬೇರೆ ಟೈಲ್ಸ್ ಅಲ್ವಾ? ಇದು ಆಂಟಿ ಸ್ಕಿಡ್ ಟೈಲ್ಸ್ ತರನಾ? ಹೌದು, ಇದು ಆಂಟಿ ಸ್ಕಿಡ್ 2x2 ಟೈಲ್ಸ್ ಹಾಕಿದೀವಿ. ಟೋಟಲ್ 4.5 ಫೀಟ್ ಗೆ 6 ಫೀಟ್ ಬಂದಿದೆ ನಿಮ್ಗೆ. ಸರ್ ಅದೇನು ಮೇಲ್ಗಡೆ ಡಿಫ್ರೆಂಟ್ ಆಗಿದೆ? ಇದು ಬಂದು ಬಟ್ಟೆ ಒಣಗಾಕೋಸ್ಕರ ಪ್ರಾವಿಷನ್ ಮಾಡಿಸ್ಕೊಂಡಿದ್ದಾರೆ ಕ್ಲೈಂಟ್. ಸೊ ಈಚ್ ಅಂಡ್ ಎವ್ರಿ ಲೈನ್ ತಗೊಂಡ್ಬಿಟ್ಟು ಬಟ್ಟೆ ಒಣಗಾಕಕ್ಕೆ ಯುಟಿಲಿಟಿ ನಾವು ಜನರಲ್ ಆಗಿ ಆಚೆ ಕೊಡ್ತೀವಿ. ಬಟ್ ಇವ್ರು ಮನೆ ಒಳಗಡೆ ಮಾಡಿಸ್ಕೊಂಡಿದ್ರಿಂದ ಅದು ಬಟ್ಟೆ ಒಣಗಾಕ. ಇದು ಸೇಮ್ 2x4 ವಾಲ್ ಕ್ಲಾಡಿಂಗ್ ಟೈಲ್ಸ್. ಇದು ಡೋರ್ ಎಲ್ಲ ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಿದ್ಯಾ? ಸೊ ಮೇನ್ ಫ್ರೇಮ್ ಬಂದ್ಬಿಟ್ಟು ನಿಮ್ಗೆ ರೆಡ್ ಸಾಲ್ ಬರುತ್ತೆ. ಇದೆಲ್ಲ ಲ್ಯಾಮಿನೇಟ್ ಡೋರ್ಸೇ ಬರುತ್ತೆ. ಸೊ ಜನರಲ್ ಆಗಿ ಯುಟಿಲಿಟಿ ಮತ್ತೆ ಬಾತ್ರೂಮ್ಗೆಲ್ಲ ನಾವು WPC ಡೋರ್ ಕೊಡ್ತೀವಿ. ಬಟ್ ಇದು ಮನೆ ಒಳಗಡೆ ಇರೋದ್ರಿಂದ ಲ್ಯಾಮಿನೇಟ್ ಡೋರ್ಸ್ ಪ್ರೊವೈಡ್ ಮಾಡಿದ್ವಿ. ನೋಡಕ್ಕೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಕಲೆಕ್ಷನ್ಸ್ ಕೂಡ ಇದೆ ಅನ್ಸುತ್ತೆ ಇದರಲ್ಲಿ. ಸೊ ಈಗ ನಾವು ಬೆಡ್ರೂಮ್ ಹೋಗೋಣ. ಇಲ್ಲಿ ಟೋಟಲ್ ಆಗಿ 2 ಬೆಡ್ರೂಮ್ ಬಂದಿದೆ. ಇದು ಮಾಸ್ಟರ್ ಬೆಡ್ರೂಮ್. ಇದೆಲ್ಲ ವಿಂಡೋ ಕೂಡ ಇಲ್ಲಿ UPVC ಕೊಟ್ಟಿದೀವಿ. ಫ್ರೆಂಚ್ ವಿಂಡೋ ಟೈಪ್ ಅಲ್ಲಿ. ಬಟ್ ಅಲ್ಲಿ ಬಾಲ್ಕನಿ ಇಲ್ಲ, ಜಸ್ಟ್ ವಿಂಡೋನ ದೊಡ್ಡದಾಗಿ ಪ್ರೊವೈಡ್ ಮಾಡಿದೀವಿ ನಾವು. ಸರ್ ಇದೆಷ್ಟು ಸಿಗ್ತಾ ಇದೆ ನಮಗೆ? 12 by 10 ಇದೆ. ಇಂಟೀರಿಯರ್ಸ್ ಎಲ್ಲ ಇದು ಕ್ಲೈಂಟ್ ಸ್ಕೋಪ್ ಅಲ್ಲಿ ಬರುತ್ತೆ. ಮಾಡ್ಕೊಂಡಿರ್ತಾರೆ. ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದೀವಿ. ಡೋರ್ಸ್ ಅಲ್ಲಿ ಬಂದು ನಿಮಗೆ ಡಿಫ್ರೆಂಟ್ ಡೋರ್ಸ್ ಸೆಲೆಕ್ಷನ್ ಮಾಡಿದ್ದಾರೆ. ಎಲ್ಲ ಲ್ಯಾಮಿನೇಟೆಡ್ ಡೋರ್ಸ್ ಬಟ್ ಕಲೆಕ್ಷನ್ಸ್ ಕಲರ್ ಸ್ವಲ್ಪ ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಸರ್ ಇದೇನೋ ಸ್ವಲ್ಪ ಯೂನಿಕ್ ಆಗಿ ಬಂದಿದೆ. ಇದು ವಾಶ್ರೂಮ್ಸ್ ಟೈಲ್ಸ್ ಆಗ್ಲಿ ಮೇಡಮ್, ಇದು ಟೈಲ್ಸ್ ಅದು 2x4 ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಟೈಲ್ಸ್ ನೀವು ಚೂಸ್ ಮಾಡ್ಕೊಬಹುದು ಯಾವ ತರ ಟೈಲ್ಸ್ ಬೇಕು ಅಂತ. ನಾವು ಕರ್ಕೊಂಡು ಹೋಗ್ತೀವಲ್ಲ ಅಂಗಡಿ, ನಮ್ಮ ಇಂಜಿನಿಯರ್ ಕರ್ಕೊಂಡು ಹೋಗಿ ನೋಡಿದಾಗ ನೀವು ಚೂಸ್ ಮಾಡ್ಕೊಬಹುದು. ಸರ್ ಇದೆಷ್ಟು ಸಿಗ್ತಾ ಇದೆ ನಮಗೆ? ವಾಶ್ರೂಮ್ ಬಂದ್ಬಿಟ್ಟು ನಿಮ್ಗೆ 4.5 ಫೀಟ್ಗೆ ಆಲ್ಮೋಸ್ಟ್ 8 ಫೀಟ್ ಬಂದಿದೆ. ಇದು ಆಂಟಿ ಸ್ಕಿಡ್ ಟೈಲ್ಸ್ ಕೆಳಗಡೆ. ಹೌದು. ಸೊ ಇವಾಗ ಇನ್ನೊಂದು ರೂಮ್ ಹೋಗೋಣ. ಸರ್ ಇದು ಲ್ಯಾಮಿನೇಟೆಡ್ ಡೋರ್ಸ್. ಇಲ್ಲೂ ಲ್ಯಾಮಿನೇಟ್ ಡೋರ್ಸ್ ಕೊಟ್ಟು ಪ್ರೊವೈಡ್ ಮಾಡಿದೀವಿ. ಅಂಡ್ ಇಲ್ಲೊಂದು ಕಾಮನ್ ಬಾತ್ರೂಮ್ ಪ್ರೊವೈಡ್ ಮಾಡಿದೀವಿ. ಸರ್ ಇಲ್ಲೊಂದು ಹ್ಯಾಂಡ್ ವಾಶ್ ಕೊಟ್ಟಿದೀವಿ. ಹೌದು ಮೇಡಮ್, ಇದೇನಂದ್ರೆ ನಾವು ಕಿಚನ್ ಡೈನಿಂಗ್ ಇಲ್ಲಿ ಹಾಕೊಂಡ್ರೆ ಹ್ಯಾಂಡ್ ವಾಶ್ ಮಾಡಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ನ್ಯಾಚುರಲ್ ಸ್ಟೋನ್ ಅಲ್ಲಿ ಇದು ಮಾಡಿಸ್ಕೊಂಡಿದ್ದಾರೆ. ಅಂಡ್ ಸಿಂಕ್ ಚೆನ್ನಾಗಿ ಬಂದಿದೆ. ಅಂಡ್ ಪಕ್ಕದಲ್ಲೇ ಬಂದ್ಬಿಟ್ಟು ನಮಗೆ ಕಾಮನ್ ಬಾತ್ರೂಮ್ ಬಂದಿದೆ. ಓಕೆ. ಸೊ 6x4.5 ಬಾತ್ರೂಮ್, ಒಂದು ಕಾಮನ್ ಬಾತ್ರೂಮ್. ಇದೆಲ್ಲ ಬೇರೆ ಟೈಲ್ಸಾ? ಇಲ್ಲಿ ಸ್ವಲ್ಪ ಬೇರೆ ಟೈಲ್ಸ್ ಬಂದ್ಬಿಟ್ಟು ನಿಮ್ಗೆ 7 ಫೀಟ್ ಹಾಕೊಟ್ಟಿದೀವಿ. 7 ಫೀಟ್. ಸರ್ ಯಾವ ಫಿಟ್ಟಿಂಗ್ ಎಲ್ಲ ಯೂಸ್ ಮಾಡಿರೋದು? ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ನಮ್ದು ಜಾಗ್ವಾರ್ ಫಿಟ್ಟಿಂಗ್ಸ್. ಹಂಗೆ ಬರ್ತಾ ಇರುವಾಗ ಇಲ್ಲೊಂದು 12 by 10 ಅದು ಕಾಮನ್ ಬೆಡ್ರೂಮ್ ಬಂದಿದೆ. ಇದು ಕಾಮನ್ ಬೆಡ್ರೂಮ್. ಇಲ್ಲಿ ಡಿಫ್ರೆಂಟ್ ಆಗಿ ಅಲ್ಲಿ ವಿಂಡೋ ಅಲ್ಲಿ ಕೊಟ್ಟಿರೋದು. ಅದು ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದೀವಿ ಅಲ್ಲಿ. ಇಲ್ಲಿ ಆಕ್ಚುಲಿ ಏನಂದ್ರೆ ಪಕ್ಕದಲ್ಲಿ ಮನೆ ಕಟ್ಸಿದ್ರೆ ಅದು ವಿಂಡೋ ಹಾಕೋದು ನಾವು ಯೂಸ್ ಇರಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನ ವಿಂಡೋನ ಸ್ವಲ್ಪ ಮೇಲೆ ಫಿಕ್ಸೆಡ್ ತರ ಕೊಟ್ಟಿದೀವಿ. ಸೊ ಬೆಳಕು ಇರುತ್ತೆ ಫ್ಯೂಚರ್ ಅಲ್ಲಿ ಅಂಡ್ ಪ್ಲಸ್ ಪ್ರೈವಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಆತರ ಕೊಟ್ಟಿದೀವಿ. ಸರ್ ಇದೆಷ್ಟು ಸಿಗ್ತಾ ಇದೆ ನಮಗೆ ರೂಮ್? ಇದ್ರಲ್ಲಿ 12 by 10 ಗೆ ರೂಮ್ ಬಂದಿದೆ ನಮಗೆ. ಇದು 6x4 ವಿಂಡೋ ಬರ್ತಿದ್ಯಾ? ನಾವು ಫಸ್ಟ್ ಫ್ಲೋರ್ ಮುಗೀತು. ಸೆಕೆಂಡ್ ಫ್ಲೋರ್ ಡೂಪ್ಲೆಕ್ಸ್ ಶುರು ಆಗುತ್ತೆ. ಸೊ ಅಲ್ಲಿ ಡೂಪ್ಲೆಕ್ಸ್. ಸೊ ಇದು ಕಂಪ್ಲೀಟ್ ಬಿಲ್ಡಿಂಗ್ ಓನ್ ಯೂಸ್ಗೋಸ್ಕರ. ಸೊ ನಾವು ಇವಾಗ ಸೆಕೆಂಡ್ ಫ್ಲೋರ್ ನೋಡೋಣ. ಓಕೆ ಬನ್ನಿ ಸರ್. ಸೊ ಬನ್ನಿ ಈಗ ಮೇಲೆ ಹೋಗೋಣ. ಸೊ ಈಗ ಮೇಲೆ ಹೋಗ್ತಾ ಇರೋ ಟೈಮಲ್ಲಿ ನೀವು ನೋಡ್ಬೋದು ಇಲ್ಲಿ ಪ್ರಗೋಲಾ ಸ್ಟೈಲ್ ಅಲ್ಲಿ ನಾವು MSL ಹಾಕಿದೀವಿ. ವೆಂಟಿಲೇಷನ್ ಪರ್ಪಸ್ ಗೋಸ್ಕರ ಮಾಡಿದೀವಿ. ನಾವು ನೋಡೋಕ್ಕೂ ಚೆನ್ನಾಗಿದೆ, ಪ್ಲಸ್ ಗಾಳಿ ಬೆಳಕು ನಿಮ್ಗೆ ಬರುತ್ತೆ. ಸೊ ಈಗ ಡೂಪ್ಲೆಕ್ಸ್ ಮನೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ, ಅದ್ ನೋಡೋಣ. ಸೊ ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ. ಡೂಪ್ಲೆಕ್ಸ್ ಮನೆ ಇಲ್ಲಿಂದ ಶುರು ಆಗುತ್ತೆ. ಸೊ ಪೂರ್ತಿ ಬಿಲ್ಡಿಂಗ್ ಗೆ ನಾವು ಈ ಸೇಮ್ ಟೈಲೆ ಕಂಪ್ಲೀಟ್ ಕ್ಲಾಡಿಂಗ್ ಕೊಟ್ಟಿದೀವಿ. ಕೆಳಗಡೆ ಸೇಮ್ ಲಪೋತ್ರ ಕೆಳಗಡೆಯಿಂದ ಮೇಲೆ ತನಕ ಒಂದೇ ಗ್ರಾನೈಟ್ ಯೂಸ್ ಮಾಡಿದೀವಿ. ಸರ್ ಮೇಲೆ ಒಂದು ಸಿ ಪ್ಯಾನಲ್ ಯೂಸ್ ಮಾಡಿದೀವಿ ಮೇಡಮ್. ಹೌದು, ನೋಡಕ್ ಸ್ವಲ್ಪ ಎಲಿಗೆಂಟ್ ಆಗಿ ಅಂದ್ಬಿಟ್ಟು. ಅಂಡ್ ಇಲ್ಲಿ ನಿಮ್ಗೆ ಡೂಪ್ಲೆಕ್ಸ್ ಶುರು ಆಗುತ್ತೆ. ಈಗ ನೋಡ್ತಾ ಇದೀರಲ್ಲ, ಇದು ಕಂಪ್ಲೀಟ್ ಫ್ರೇಮ್ ಮತ್ತೆ ಡೋರ್ ಟೀಕಲ್ ಮಾಡಿದ್ದಾರೆ. ಅಂಡ್ ಇದು ಹ್ಯಾಂಡಲ್ ತುಂಬಾ ಲೆಂತ್ ಆಗಿ ತಗೊಂಡಿದ್ದಾರೆ. ಅಂಡ್ ಸೇಮ್ ಡಿಜಿಟಲ್ ಲಾಕ್ ಇಲ್ಲೂ ಹಾಕ್ಸ್ಕೊಂಡಿದ್ದಾರೆ.
ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ. ಈ ಪ್ಯಾಟರ್ನ್ ಸ್ವಲ್ಪ Designs. ಮಾಡರ್ನ್ ಆಗಿರ್ಲಿ ಅಂತ ಬಿಟ್ಟು ಕ್ಲೈಂಟ್ ಚೂಸ್ ಮಾಡಿ ಸಿಂಪಲ್ ಹಾಕ್ಸ್ಕೊಂಡಿದ್ದಾರೆ. ಅಂಡ್ ಡಿಸೈನ್ ಚೆನ್ನಾಗಿದೆ. ಸೊ ಬನ್ನಿ ಒಳಗಡೆ ಹೋಗೋಣ. ತುಂಬಾ ವಿಶಾಲವಾಗಿದೆ ಸರ್ ಇದು. ಎಸ್, ಲಿವಿಂಗ್ ರೂಮ್ ಸ್ವಲ್ಪ ಸ್ಪೇಷಿಯಸ್ ಆಗಬೇಕು ಅಂಡ್ ರಿಚ್ ಆಗ್ಬೇಕಂತ ಬಿಟ್ಟು ಕ್ಲೈಂಟ್ ಸ್ವಲ್ಪ ಓಪನ್ ಆಗಿರ್ಲಿ ಅಂತ ಬಿಟ್ಟು ಮಾಡಿಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ 24 ಫೀಟಿಗೆ 16 ಫೀಟ್ ಲಿವಿಂಗ್ ಏರಿಯಾ ಬಂದಿದೆ. Okay. ಅಂಡ್ ಇಲ್ಲಿ ಟಿವಿ ಯೂನಿಟ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲೂ ಒಂದ್ ವಿಂಡೋ ಮತ್ತೆ ಇಲ್ಲೊಂದ್ ವಿಂಡೋ. ಹಾ. ಸೊ ಇಲ್ಲೂ ನಮ್ಗೆ ಓಪನ್ ಕಿಚನ್ ಬಂದಿದೆ. ಸೊ ಇದೇನ್ ಸ್ಪೇಸ್ ನೋಡ್ತಾ ಇದೀರೋ ಇದು ಬಂದ್ಬಿಟ್ಟು ಫ್ರಿಡ್ಜ್ಗೋಸ್ಕರ ಮಾಡಿಸ್ಕೊಂಡಿದ್ದಾರೆ. ಫ್ರಿಡ್ಜಿಗೋಸ್ಕರ ಸ್ಪೇಸ್ ಬಿಟ್ಟಿರೋದು. ಅಂಡ್ ಇದೆಲ್ಲ ಕಂಪ್ಲೀಟ್ಲಿ ಇಂಟೀರಿಯರ್ಸ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಓಕೆ. ಸೊ ನೀವ್ ಹಂಗೆ ಯುಟಿಲಿಟಿ ಜಾಗಕ್ಕೆ ಬರೋ ಟೈಮ್ ಅಲ್ಲಿ ಇಲ್ಲೇನು ಇಲ್ಲಿ ರುಬ್ಬರ್ ಕಲ್ನ ಹಂಗೆ ಫಿಕ್ಸೆಡ್ ಮಾಡಿಸ್ಕೊಂಡಿದ್ದಾರೆ. ಎಸ್, ಅಂಡ್ ಇಲ್ಲೊಂದು ಟ್ಯಾಪ್ ಕೊಟ್ಟು ತಗೊಂಡಿದ್ದಾರೆ. ಏನಕ್ಕೆ ಸಪೋಸ್ ನೀವು ಅದೇ ಇಲ್ಲೇನಾದ್ರೂ ಮಾಡಿದಾಗ ನೀರ್ ಹಂಗೆ ಕ್ಲೀನ್ ಮಾಡಕ್ಕೋಸ್ಕರ ಇಲ್ಲಿ ಪೋರ್ಷನ್ ಬಿಟ್ಟು ಕೊಟ್ಟಿದೀವಿ. ಸರ್ ಇದೆಲ್ಲ ಗ್ರಾನೈಟ್ ಯಾವ್ದು ಬರುತ್ತಿದೆ? ಇದ್ರಲ್ಲಿ ನಾರ್ಮಲ್ ಗ್ರಾನೈಟ್ ಹಾಕಿಸಿದೀವಿ ಇಲ್ಲಿ ವಿತ್ ಎಜ್ ಬಿಡಿಂಗ್ ಕೊಟ್ಟಿದೀವಿ. ಇದು ಇದು ವರ್ಟಿಫೈಡ್ ಟೈಲ್ಸ್ ನಿಮ್ಗೆ 2x4 ಬರುತ್ತೆ. ಸರ್ ಕೆಳಗಡೆ ಯಾವ್ದೋ ಬೇರೆ ತರ ಹಾಕಿರೋದಲ್ವಾ? ಇಲ್ಲಿ ಆಂಟಿ ಸ್ಕಿಡ್ 2x2 ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದೀವಿ. ಇಲ್ಲೆಲ್ಲ ನಾವು ಲ್ಯಾಮಿನೇಟೆಡ್ ಡೋರ್ಸ್ ಎಲ್ಲ ಕಡೆನೂ ಲ್ಯಾಮಿನೇಟೆಡ್ ಡೋರ್ಸ್. ನೀವೇನ್ ಕೆಳಗಡೆ ನೋಡಿದ್ರೆ ಲ್ಯಾಮಿನೇಟ್ ಡೋರ್ಸ್ ಸೇಮ್ ಲ್ಯಾಮಿನೇಟ್ ಡೋರ್ಸ್ ಇಲ್ಲೂ ಯೂಸ್ ಮಾಡಿದೀವಿ. ಸರ್ ಇದು ಕ್ವಾಡ್ಸಾ ಇಲ್ಲಿ ಕೊಟ್ಟಿರೋದು ನಾವು? ಹೌದು. ಓಕೆ. ಕ್ಲೈಂಟ್ ರಿಕ್ವೈರ್ಮೆಂಟ್ ಇತ್ತು, ಸೊ ಅದಕ್ಕೆ ಕ್ವಾಡ್ಸ್ ಕೊಟ್ಟಿದೀವಿ ವಿತ್ ಮ್ಯಾಚಿಂಗ್ ಗೆ ಟೈಲ್ಸ್ ಯೂಸ್ ಮಾಡಿದೀವಿ. ಕಾಂಬಿನೇಷನ್ ಚೆನ್ನಾಗಿದೆ. ಸೊ ಈಗ ನಾವು ಹಂಗೆ ಬರ್ತಾ ಇರ ಇಲ್ಲಿ ನಮ್ಗೊಂದು ಕಾಮನ್ ಬೆಡ್ರೂಮ್ ಬಂದಿದೆ. ಕಾಮನ್ ಬೆಡ್ರೂಮ್? ಕಾಮನ್ ಬೆಡ್ರೂಮ್ ಸರ್ ಏನೋ ಇಲ್ಲ ಕಾಮನ್ ಬೆಡ್ರೂಮ್ ಅಲ್ಲ, ಇದು ಒಟ್ಟು ನಿಮ್ಗೆ ಸ್ಟೋರ್ ರೂಮ್ ತರ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಗೊತ್ತಾಗಲ್ಲ ಸರ್ ಇದು ಸಡನ್ ಆಗಿ ಬಂದಾಗ. ಸೊ ಇಡನ್ ನಲ್ಲಿ ಇಂಟೀರಿಯರ್ಸ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ ಇದನ್ನ. ಚೆನ್ನಾಗಿ ಬಂದಿದೆ. ಸೊ ನಾವೀಗ ಕಾಮನ್ ಬೆಡ್ರೂಮ್ ಹೋಗೋಣ. ಸರ್ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇಲ್ಲಿ ಸೊ ಇಲ್ಲಿ ಡೈನಿಂಗ್ ಏರಿಯಾಕ್ ಸಿಂಕ್ ಬೇಕಂತ ಸಿಂಕ್ ಒಂದು ಹಾಕ್ಸ್ಕೊಂಡಿದ್ದಾರೆ. ಅಂಡ್ ಒಂದು ಕಾಮನ್ ಬಾತ್ರೂಮ್ ಇಲ್ಲಿ ಕೊಟ್ಕೊಂಡಿದ್ದಾರೆ. ಎಂಟ್ರಿ ಆಗ್ತಿದಂಗೆ ಒಂದು ಕಾಮನ್ 4.5 ಫೀಟ್ಗೆ ನಿಮ್ಗೆ ಆಲ್ಮೋಸ್ಟ್ 8 ಫೀಟ್ ಬಂದಿದೆ. ಇಲ್ಲೂ ಕಾಂಬಿನೇಷನ್ ಗೆ 2 ಟೈಲ್ಸ್ ಯೂಸ್ ಮಾಡಿರೋದಲ್ಲ ಒಂದ್ ಸೈಡ್. ಇದು ಎಷ್ಟು ಫೀಟ್ ಅಲ್ಲಿ ಸರ್ ನಾವು ಟೈಲ್ಸ್ ಕೊಟ್ಟಿರೋದು? 11 ಫೀಟ್ ಟೈಲ್ಸ್ 10 ಫೀಟ್ ಟೈಲ್ಸ್ ಕೊಟ್ಟಿದೀವಿ. 10 ಫೀಟ್ ಟೈಲ್ಸ್. ಇದೆಲ್ಲ ವಾಶ್ರೂಮ್ಸ್ಗೂ ಲ್ಯಾಮಿನೇಟೆಡ್ ಡೋರ್ಸ್ ಹಾಕಿರೋದಲ್ವಾ? ಹೌದು. ಅಂಡ್ ನೀವು ಇಲ್ಲಿ ಕಾಮನ್ ಬೆಡ್ರೂಮ್ ಬರೋವಾಗ ನಿಮ್ಗೆ ಇದು 12x12 ಬಂದಿದೆ ಬೆಡ್ರೂಮ್, 12x10 ಅದು. ಸೊ ಇಲ್ಲೂ ಒಂದು ವಾಲ್ ಪೇಪರ್ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಮೇಲ್ಗಡೆ ಒಂದು ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದೀವಿ. ಫಿಕ್ಸೆಡ್ ವಿಂಡೋ ಬಟ್ ಇಲ್ಲಿ ಓಪನ್ ಮಾಡಕ್ ತರ ಒಂದು ಪ್ರೊವಿಷನ್ ಕೊಟ್ಟಿದ್ದೀವಿ. ಸೊ ಯಾವಾಗಲೂ ಸಂಡೇಸ್ ಆತರ ಏನಿದ್ರೆ ಇದನ್ನ ಓಪನಬಲ್ ಮಾಡಬಹುದು. ಸರ್ ಇಲ್ಲೂ ಫ್ರೆಂಚ್ ವಿಂಡೋ ಟೈಪ್ ಅಲ್ಲೇ ಬಾಲ್ಕನಿ ತರ ಇರುತ್ತೆ, ಬಟ್ ಬಾಲ್ಕನಿ ಅಲ್ಲ. ಸೇಮ್ ನಮ್ದೇ ಅದು UPVC ವಿಂಡೋ. ಇದೆಲ್ಲ ಸೇಮ್ ಟೈಲ್ಸ್ ಬರುತ್ತೆ. ಸೇಮ್ ಟೈಲ್ಸ್ ಕಂಪ್ಲೀಟ್ ಬಿಲ್ಡಿಂಗ್ ಗೆ ಒಂದೇ ತರ ಟೈಲ್ಸ್ ಯೂಸ್ ಮಾಡಿದೀವಿ. ಸರ್ ಇಲ್ಲೇನ್ ಸರ್ ಇಲ್ಲೊಂದ್ ಸ್ಟೆಪ್ ಹೈಟ್ ಕೊಟ್ಟಿದೀವಿ. ಫ್ಯೂಚರ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ದೇವ್ರ ಮನೆ ಬರುತ್ತಂತೆ. ಸೊ ಅದಕ್ಕೋಸ್ಕರ ಈ ಸ್ಪೇಸ್ ನ ಹಂಗೆ ಬಿಟ್ಕೊಟ್ಟಿದ್ದಾರೆ. ಅಂಡ್ ಪ್ಲಸ್ ಅಲ್ಲಿ ಹಿಂದೆ ಬಂದ್ಬಿಟ್ಟು ನಿಮ್ಗೆ ಒಂದು ಸ್ಟೋರೇಜ್ ರೂಮ್ ತರ ಸಿಕ್ಕಿದೆ. ಸ್ಟೋರೇಜ್ ತರ. ಅಂಡ್ ಇವಾಗ ನಾವು ಥರ್ಡ್ ಫ್ಲೋರ್ಗೆ ಹೋಗೋಣ. ಸೊ ಈಗ ನೋಡ್ತಾ ಇದೆಯಲ್ಲ ಸ್ಟೇರ್ ಕೇಸ್ ರೈಲಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿ MS ಅಲ್ಲೇ ಮಾಡ್ಕೊಂಡಿದ್ದಾರೆ. ಇದು MS ಏನಾ? ಇದು MS ಅಲ್ಲಿ ಸ್ವಲ್ಪ ಯೂನಿಕ್ ಆಗಿ ಚೆನ್ನಾಗಿರೋದು ಮಾಡರ್ನೈಸ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಅಂಡ್ ಅದ್ ಮಾತ್ರ ಅಲ್ಲ, ಈ ಸ್ಟ್ರಿಪ್ ಲೈಟ್ ನೋಡ್ತಾ ಇದೀರಲ್ಲ, ಹೌದು, ಈ ಸ್ಟ್ರಿಪ್ ಲೈಟ್ ಡೈರೆಕ್ಟ್ ಆಗಿ ವಾಲ್ ಗೆ ಕನ್ಸಿಲ್ ಆಗಿದೆ ಈಗ. ಸರ್ ಇದು ಕೆಳಗಡೆ ಯಾವ್ದು ಇದು ವುಡನ್ ಟೈಲ್ಸ್ ಪ್ರೊವಿಷನ್ ಮಾಡಿದ್ವಿ ವಿತ್ ಗ್ರಿಪ್ಪರ್ ಕೊಟ್ಟಿದೀವಿ. ಆಂಟಿ ಸ್ಕಿಡ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಮೇಲೆ ಹೋಗೋಣ. ಅಂಡ್ ಇಲ್ಲಿ ವೆಂಟಿಲೇಷನ್ ಗೋಸ್ಕರ ಎರಡ್ ಕಡೆನೂ ಫಿಕ್ಸ್ಡ್ ವಿಂಡೋ ಪ್ಲಸ್ ಓಪನಬಲ್ ಟೈಪ್ ಮಾಡಿದೀವಿ. ಅಂಡ್ ನಿಮ್ಗೆ ಇನ್ನೊಂದು ಹೇಳಿದಲ್ಲ ಬೇಕಾಡೆನೆ ರೀಲ್ಸ್ ಮಾಡೋಣ ಅಂತ. ಸೊ ಬನ್ನಿ ಈಗ ರೀಲ್ಸ್ ಮಾಡೋ ಜಾಗ ಒಂದಿದೆ, ಅದು ತೋರಿಸ್ಕೊಡ್ತೀನಿ ನಿಮ್ಗೆ. ಸರ್ ಇದು ಸೊ ಇದೊಂದು ಕಾರಿಡಾರ್ ತರ ಮಾಡಿಸ್ಕೊಂಡಿದ್ದಾರೆ. ಸರ್ ಎಲ್ಲಿ ಸರ್ ರೀಲ್ಸ್ ಮಾಡೋ ಪ್ಲೇಸ್ ಇದೆ ಅಂತ ಹೇಳ್ತೀರಾ? ಆಗ್ಲೇ ಸೆಕೆಂಡ್ ಫ್ಲೋರ್ ವರ್ಗೂ ಬಂದಿದೀವಿ. ಎಲ್ಲಿ? ಬನ್ನಿ ಕುಸುಮ, ತೋರಿಸ್ತೀನಿ ಬನ್ನಿ. ತಾಳ್ಮೆ. ಎಲ್ಲಿ? ಓ, ಸೊ ಇದೇನ್ ನೋಡ್ತಾ ಇದೀರಲ್ಲ, ಒಂದು ಥಿಯೇಟರ್ಗೆ ನೀವು ಎಂಟ್ರಿ ಆಗೋ ಟೈಮಲ್ಲಿ ಆ ಕಾರಿಡಾರ್ ಅಲ್ಲಿ ಇರುತ್ತಲ್ಲ, ಆತರ ಸ್ಟ್ರಿಪ್ ಲೈಟ್ ವಾಲ್ ಗೆ ಕನ್ಸಿಲ್ ಮಾಡ್ಕೊಂಡಿದ್ದಾರೆ.
ಚೆನ್ನಾಗ್ ಬಂದಿದೆ ಸರ್. ಹೌದು. ನೀವ್ ಹೇಳಿದ ತರನೇ ರೀಲ್ಸ್ ಮಾಡೋ ಪ್ಲೇಸ್ ತರನೇ ಇದೆ ನೋಡೋದಕ್ಕಿದು. ಸೊ ಇಲ್ಲೊಂದು ಕಾಮನ್ ಬೆಡ್ರೂಮ್ ಕೊಟ್ಟಿದೀವಿ. ಸೊ ಕಂಪ್ಲೀಟ್ ಎಲ್ಲಾ ಬೆಡ್ರೂಮ್ ಅಲ್ಲೂ ಬಂದ್ಬಿಟ್ಟು ನಾವು ವಾಲ್ ಪೇಪರ್ ಯೂಸ್ ಮಾಡಿದೀವಿ. ಆಲ್ಮೋಸ್ಟ್ ಎಲ್ಲ ಈ ಮನೇಲಿ ಆಲ್ಮೋಸ್ಟ್ ಎಲ್ಲ ವಾಲ್ ಪೇಪರ್ ಯೂಸ್ ಮಾಡಿದೀವಿ ಒಂದ್ ಕಡೆ. ಅಂಡ್ ಇದು ನಿಮ್ಗೆ 10x10 ಗೆ ಬರ್ತಾ ಇದೆ ರೂಮ್. ಇದು 6x4 ವಿಂಡೋ ಬರ್ತಾ ಇದೆ. ಅಂಡ್ ಹಂಗೆ ಹಿಂಗ್ ಬಂದ್ರೆ ಇಲ್ಲೊಂದು ಬೆಡ್ರೂಮ್ ಬಂದಿದೆ, ಕಾಮನ್ ಬೆಡ್ರೂಮ್. ಸೇಮ್ ಇನ್ನೊಂದು ಕಾಮನ್ ಬೆಡ್ರೂಮ್. ಇದು ನಿಮ್ಗೆ 10x10 ಗೆ ಬಂದಿದೆ. ಕ್ರಾಸ್ ವೆಂಟಿಲೇಷನ್ ಗೋಸ್ಕರ ನಾವು 2 ವಿಂಡೋ ಕೊಟ್ಟಿದ್ದೀವಿ. ಅಂಡ್ ಇದು ಇಂಟೀರಿಯರ್ ಸ್ವಲ್ಪ ನೋಡ್ತೀರಾ? ಇದು ವಾಲ್ ಪೇಪರ್ ಏನಾ ಸರ್ ಇಲ್ಲಿ ಹಾಕಿರೋದು? ಹೌದು, ಇಂಟೀರಿಯರ್ಸ್ ಅಲ್ಲಿ ವಾಲ್ ಪೇಪರ್ ಮಾಡ್ಕೊಂಡಿದ್ದಾರೆ ಲ್ಯಾಮಿನೇಟ್ ಅಲ್ಲಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು. ಸೊ ಈಗ ನಾವು ಕಾಮನ್ ಬಾತ್ರೂಮ್ ಒಂದು ಇಲ್ಲಿ ಪ್ರೊವೈಡ್ ಮಾಡಿದ್ವಿ. ಸೊ ನೀವೇನ್ ನೋಡ್ತಾ ಇದೀರೋ ಇದು 6x4.5 ಒಂದು ಕಾಮನ್ ಬೆಡ್ರೂಮ್ ಬಾತ್ರೂಮ್ ಕೊಟ್ಟಿದ್ದೀವಿ. ಸರ್ ಇದು ಡಿಫ್ರೆಂಟ್ ಆಗಿದೆ ಟೈಲ್ ಇದು. ಹಾ, ಸೊ ಕಂಪ್ಲೀಟ್ ಸೆಲೆಕ್ಷನ್ ಕ್ಲೈಂಟ್ ಅವ್ರದ್ದೆ. ಅವ್ರು ಸ್ವಲ್ಪ ನೋಡ್ಕೊಂಡು ಚೇಂಜ್ ಮಾಡಿದ್ದಾರೆ, ಒಂದೊಂದು ಬಾತ್ರೂಮ್ ಒಂದ್ ತರ ಇರ್ಲಿ ಅಂತ. ಇದು ಎಷ್ಟು ಫೀಟ್ ವರ್ಗೂ ಟೈಲ್ ಕೊಟ್ಟಿರೋದು? 11 ಫೀಟ್. ಇದು 11 ಫೀಟ್. ಕಂಪ್ಲೀಟ್ ನಮ್ದು ಬಾತ್ರೂಮ್ ಎಲ್ಲ ಬಂದ್ಬಿಟ್ಟು 11 ಫೀಟ್ ಇರುತ್ತೆ. ಇಲ್ಲಿ ಹ್ಯಾಂಡ್ ವಾಶ್ ತಂದು ಕೊಟ್ಟಿರೋದು. ಇಲ್ಲೊಂದು ಸಿಂಕ್ ಒಂದು ಕೊಟ್ಟಿದ್ದೀವಿ ಹ್ಯಾಂಡ್ ವಾಶ್ಗೋಸ್ಕರ. ಅಂಡ್ ಹಂಗೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ಸ್ಟೋರೇಜ್ ಯೂನಿಟ್. ಓ, ಇಲ್ಲಿ ಸ್ಟೋರೇಜ್ ಯೂನಿಟ್ ಇದೆ. ಇದೇನಕ್ಕಂದ್ರೆ ನೀವು ವಾಷಿಂಗ್ ಮಿಷಿನ್ ಅದೇನೋ ಬಟ್ಟೆ ವಾಶ್ ಮಾಡ್ಬಿಟ್ಟು ಹಾಕ್ತೀರಂದ್ರೆ ಮೇಲೆ ಬಟ್ಟೆ ಒಣಗಾಕೋಸ್ಕರ ಪ್ರೊವಿಷನ್ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕೋಸ್ಕರ ಇಲ್ಲೊಂದು ಟ್ಯಾಪ್ ವಿತ್ ಪವರ್ ಪಾಯಿಂಟ್ ಕೊಟ್ಟಿದೀವಿ. ಇಲ್ಲೊಂದು ಸಿಂಕ್ ಕೊಟ್ಟಿದೀವಿ ನಿಮ್ಗೆ, ಚಿಕ್ಕದಾಗ ಒಂದು ಸಿಂಕ್. ಚಿಕ್ಕದಾಗಿ ಕಿಚನ್ ತರಾನೇ ಕಾಣಿಸ್ತಾ ಇದೆ. ಸ್ವಲ್ಪ ಚಿಕನ್ ಯೂಸ್ ಮಾಡ್ಕೊಬಹುದು, ನಿಮ್ಗೆ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಬೇಕಂದ್ರೆ ಅದು ಮಾಡ್ಕೊಬಹುದು. ಅಂಡ್ ಪ್ಲಸ್ ಇದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಲಿಫ್ಟ್ ಒಂದು ಪ್ರೊವಿಷನ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಸೊ ಇನ್ನೊಂದು ಸರ್ಪ್ರೈಸ್ ಇದೆ ನಿಮ್ಗೆ. ಮತ್ತೊಂದು ಸರ್ಪ್ರೈಸ್? ಹೌದು ಸರ್, ರೀಲ್ಸ್ ಹೇಳಿದ್ರಿ, ಮತ್ತಿನ್ಯಾವ ಸರ್ಪ್ರೈಸ್? ಅದನ್ನ ಹೇಳೇ ಇಲ್ಲ ನೀವು. ಅದು ಏನಕ್ಕಂದ್ರೆ ನಾವು ವ್ಯೂವರ್ಸ್ ಗೋಸ್ಕರ ಸ್ವಲ್ಪ ಸರ್ಪ್ರೈಸ್ ಇರ್ಲಿ ಅಂತ ಬಿಟ್ಟು ವೇಟ್ ಮಾಡಿದ್ವಿ. ಸೊ ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಆ ಸರ್ಪ್ರೈಸ್ ಏನಂತ ನೋಡೋಣ. ಸೊ ರೂಫ್ ನೋಡ್ತಾ ಇದೀರಲ್ಲ, ನಿಮ್ಗೆ ಏನ್ ಕಾಣಿಸ್ತಾ ಇದೆ? ಸರ್ ಏನ್ ಕಾಣಿಸ್ತಾ ಇದೆ? ಏನು ಕಾಣಿಸ್ತಾ ಇಲ್ಲ. ಏನೋ ಸರ್ಪ್ರೈಸ್ ಅಂತ ಹೇಳಿದ್ರಿ. ಈಗ ನೋಡಿ ಸರ್, ಏನ್ ಸರ್ ಇದೆಲ್ಲ? ಇದು ಬಂದ್ಬಿಟ್ಟು ನಮ್ಗೆ ರೂಫ್ ಅಲ್ಲೇ ಬಂದ್ಬಿಟ್ಟು ಲೈಟ್ಸ್ ಕೊಟ್ಟಿದೀವಿ. ಸೊ ಇದು ನೈಟ್ ಅಲ್ಲಿ ಬಂದ್ಬಿಟ್ಟು ನೋಡಕ್ ಇನ್ನೂ ಚೆನ್ನಾಗಿರುತ್ತೆ. ಈ ಯೂನಿವರ್ಸಲ್ ಲೈಟ್ ಅಂತ ಕರಿತೀವಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಕಲರ್ಸ್ ಬೇರೆ ಬೇರೆ ಕಲರ್ಸ್ ಚೇಂಜ್ ಆಗ್ತಾ ಇದೆ. ಸೊ ಇದೇ ಸರ್ಪ್ರೈಸ್. ಇನ್ನೊಂದು ಹೇಳಿದೆ, ನೈಟ್ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮ್ಗೆ. ಸೊ ಇವಾಗ ನಾವು ಫುಲ್ ಲೈಟ್ ಆನ್ ಮಾಡ್ಬಿಡೋಣ. ಫುಲ್ ಲೈಟ್ ಅನ್ಸ್ಬಿಡೋರು ಇನ್ನೂ ಸರ್ಪ್ರೈಸಿಂಗ್ ಆಗಿದೆ ಮನೆ. ಸೊ ಅದಕ್ಕೋಸ್ಕರ ಈ ಮನೆನ ನಾನು ರೀಲ್ಸ್ ಮಾಡಕ್ಕೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸರ್ ಇದನ್ನ ನಾವು. ಸೊ ಇಲ್ಲಿ ಇನ್ನೂ ಕೆಲಸ, ವಾಲ್ ಪೇಪರ್ ಕೆಲಸ ನಡೀತಾ ಇದೆ. ಸೊ ಅದೊಂದು ಸಲ ಲೈಟ್ ಎಲ್ಲ ಇಕ್ಕಿದ್ದೇವೆ ಇಲ್ಲಿ. ಸೊ ಇದು ನಿಮ್ಗೆ ಆಲ್ಮೋಸ್ಟ್ 13 ಫೀಟಿಗೆ 12 ಫೀಟ್ ಬಂದಿದೆ ಬೆಡ್ರೂಮ್. ಸರ್ ಇದು ಟೈಲ್ ವುಡನ್ ಫಿನಿಶ್ ಟೈಲ್ಸ್ ಹಾಕಿದೀವಿ ಇಲ್ಲಿ. ಸ್ವಲ್ಪ ಯೂನಿಕ್ ಆಗಿರುತ್ತೆ. ಜನರಲ್ ಆಗಿ ಎಲ್ಲಾ ಟೈಲ್ಸ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿರುತ್ತೆ ವುಡನ್ ಟೈಲ್ಸ್. ಇದು ಸ್ವಲ್ಪ ಇನ್ನ ಎಕ್ಸ್ಟ್ರಾ ಯೂನಿಕ್ ಆಗಿದೆ. ಹೌದು. ಅಂಡ್ ಇಲ್ಲೊಂದು ಬಂದ್ಬಿಟ್ಟು ನಿಮ್ಗೆ ಒಂದು ಬಾಲ್ಕನಿ ಬಂದಿದೆ. ಯಾವ ಮನೆಗೂ ಕೆಳಗಡೆ ಎಲ್ಲ ನೋಡಿದಾಗ ಯಾವ್ದಕ್ಕೂ ಎಲ್ಲಿಗೂ ನಾವು ಬಾಲ್ಕನಿ ಪ್ರೊವೈಡ್ ಮಾಡಿಲ್ಲ, ಬಟ್ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ 4 ಫೀಟ್ ಬೈ 8 ಫೀಟ್ಗೆ ಬಾಲ್ಕನಿ ಒಂದು ಬಂದಿದೆ. ಇದೇನ್ ಸರ್ ಸ್ವಲ್ಪ ಯೂನಿಕ್ ಆಗಿದೆ ಟೈಲ್ಸ್? ಡಿಫ್ರೆಂಟ್ ಆಗಿದೆ ಟೈಲ್ಸ್ ನೋಡಕ್ಕೂ. ಸರ್ ಇದ್ ಮೇಲೆ ಏನ್ ಕೊಟ್ಟಿರೋದು? ನಾವು ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಕೊಟ್ಬಿಟ್ಟು ವಿತ್ ಸ್ಟ್ರಿಪ್ ಲೈಟ್ ಕೊಟ್ಟಿದೀವಿ. ಸೊ ಲೈಟ್ ಆನ್ ಮಾಡಿದ್ರೆ ನಿಮ್ಗೆ ಲೈಟ್ ನೋಡಬಹುದು. ಲೈಟಿಂಗ್ಸ್. ಸೊ ಸ್ಟ್ರಿಪ್ ಲೈಟ್ ಕೊಟ್ಟಿದೀವಿ. ಸರ್ ಇದು SS ರೈಲಿಂಗ್ ವಿತ್ ಗ್ಲಾಸ್. SS ರೈಲಿಂಗ್ ವಿತ್ ಟಫ್ ಅಂಡ್ ಗ್ಲಾಸ್ ಕೊಟ್ಟಿದೀವಿ. ಅಂಡ್ ಕೆಳಗಡೆ ಎಲ್ಲಿರಂಗೇನೆ CNC ಕಟಿಂಗ್ ಗೆ ಅಲ್ಲೊಂದು ಬೋರ್ಡ್ ಕೊಟ್ಟಿದೀವಿ. ಏನ್ ಸರ್ ಇದು ಮಾಸ್ಟರ್ ಬೆಡ್ರೂಮ್ ಅಂತ ಕೇಳಿದ್ರೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಕೊಟ್ಟಿಲ್ಲ? ಮರ್ತ್ಬಿಟ್ಟೆ. ವಾಶ್ರೂಮ್ ಇದೆ, ಬಟ್ ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿದೆ. ಇಲ್ಲೇನ್ ಸರ್ ಇದು ವಾಶ್ರೂಮ್ ವಿತ್ ವಾಕ್ ಇನ್ ವಾರ್ಡ್ರೋಬ್ ಮಾಡ್ಕೊಂಡಿದ್ದಾರೆ. ಸೊ ಇದು ನಿಮ್ಗೆ 6 ಫೀಟ್ ಗೆ ಇದು ವಾರ್ಡ್ರೋಬ್ಸ್ ಗಳು. ಸೊ ಕಂಪ್ಲೀಟ್ಲಿ ಸೆನ್ಸರ್ ಲೈಟ್ಸ್, ಸೆನ್ಸರ್ ಲೈಟ್ಗಳು. ನೀವು ಬಟ್ಟೆನ ತಗೊಂತೀರಾ, ಇವಾಗ ಸಪೋಸ್ ಅಲ್ಲಿ ನೀವು ಓಪನ್ ಮಾಡ್ತಲ್ಲ, ಇಲ್ಲಿ ಓಪನ್ ಮಾಡ್ತೀರಾ, ಲೈಟ್ ಆನ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಸೆನ್ಸರ್ ಅಲ್ಲೇ ರನ್ ಆಗುತ್ತೆ ಇದು. ಸೊ ಇದು ನಿಮ್ಗೆ 6 ಫೀಟಿಗೆ 8 ಫೀಟ್ ಬಂದಿದೆ ಇಲ್ಲೂ. ಸೊ ಇಲ್ಲಿ ಕಂಪ್ಲೀಟ್ಲಿ ನಿಮ್ಗೆ ಈ ತರ ಲೈಟ್ಸ್ ಬರುತ್ತೆ. ಈಗ ನೀವು ಒಂದ್ ಕಡೆ ಮಾತ್ರ ಲೈಟ್
ಕ್ಲೋಸ್ ಮಾಡಿದ್ರೆ ಇನ್ನೊಂದ್ ಕಡೆ ಹೈಟ್ ಬರುತ್ತೆ. ಅಂಡ್ ಹಂಗೆ ಬರ್ತಾ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ಗೆ ಬಾತ್ರೂಮ್ ಬಂದಿದೆ ನಿಮ್ಗೆ 4.5 ಫೀಟಿಗೆ ಆಲ್ಮೋಸ್ಟ್ 8 ಫೀಟ್ ಬಂದಿದೆ. ಸರ್ ಇದೇನ್ ಸ್ವಲ್ಪ ಈ ತರ ಇದೆ ವಾಶ್ರೂಮ್, ನಾನು ನೋಡಿಲ್ಲ ಸರ್ ಈ ತರ. ಸೊ ಇಲ್ಲೂ ಪಾರ್ಟಿಷನ್ ಮಾಡಿದೀವಿ, ಡ್ರೈ ಏರಿಯಾ ಅಂಡ್ ವೆಟ್ ಏರಿಯಾ ತರ. ಅಂಡ್ ಇಲ್ಲಿ ಕಾಂಬಿನೇಷನ್ ನೀವು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ನೋಡಕ್ ಇಲ್ಲಿ ಕೊಟ್ಟಿರೋದ ಕ್ಲಾಡಿಂಗ್, ವಾಲ್ ಕ್ಲಾಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಅಂಡ್ ಇಲ್ಲೂ ನೋಡ್ತಾ ಇದ್ರ ಈ ಟೈಲ್ಸ್ ಸ್ವಲ್ಪ ಯೂನಿಕ್ ಆಗಿ ಮಾಡಿದ್ದಾರೆ. ಈ ಬಾತ್ರೂಮ್ ಮತ್ತೆ ಸ್ಪೆಷಾಲಿಟಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಇವನ್ ದಿಸ್ ಸಿಂಕ್ ಶಾಕ್ ಆಯ್ತು ಆಕ್ಚುಲಿ, ಒಳಗಡೆ ಬರ್ತಿದ್ದಾಗ ನನ್ಗೆ ಇದು ವಾಶ್ರೂಮ್ ಏನಾ ಅಂತ ಫೀಲ್ ಆಗ್ತಾ ಐತೆ. ಅಂಡ್ ಮೋಸ್ಟ್ ಆಫ್ ದಿ ಪೀಪಲ್ ಬಂದ್ಬಿಟ್ಟು ವಾಶ್ರೂಮ್ ಬಂದ್ಬಿಟ್ಟು ಅರ್ಧೊತ್ತು ಅಲ್ಲೇ ಇರ್ತಾರೆ. ಅದಕ್ಕೋಸ್ಕರ ಅದು ಸ್ವಲ್ಪ ಯೂನಿಕ್ ಆಗಿ ಮಾಡೋಣ ಅಂತ ಈ ತರನು ಮಾಡ್ಬೋದು ವಾಶ್ರೂಮ್. ನೋಡಿ ವೀಕ್ಷಕರೇ, ನೀವು ಇದೇ ತರ ವಾಶ್ರೂಮ್ಸ್ ಆಗ್ಲಿ ಮನೆ ಆಗ್ಲಿ ಇದೇ ತರ ನೀವು ನೋಡ್ಬೋದು ಯಾವ್ಯಾವ ತರ ಬಂದಿದೆ, ಯಾವ್ದೇ ತರ. ಇನ್ನೂ ಇದೆ ಕುಸುಮಾರ್, ಎಂಡ್ ಆಗಿಲ್ಲ, ವೇಟ್ ಮಾಡಿ ಸರ್. ಇಲ್ಲಿಗೆ ನಂಗೆ ಶಾಕ್ ಆಗ್ತಿದೆ ಸರ್, ಇಂತ ಮನೆ ಇನ್ನೂ ಇದೆ, ಬನ್ನಿ. ಸರ್ಪ್ರೈಸಿಂಗ್ ಮನೆ ಒಂದಂತ ಹೇಳ್ಬೋದು ಇದನ್ನ. ಇನ್ನೂ ಇದೆ, ಬನ್ನಿ. ಅದೇನು ನೋಡ್ಕೊಳ್ಳಿ ನೀವು ಯಾವ ತರ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತ. ಸೊ ಇಲ್ಲ ಸರ್ ಇವಾಗ ನಾವೆಲ್ಲ ಹೋಗ್ತಾ ಇದೀವಿ? ಸೊ ಬನ್ನಿ ಕುಸುಮಾರ್, ಟೆರಸ್ಗೆ ಹೋಗೋಣ. ಓ ಟೆರೆಸ್. ಸರ್ ಇದೇನ್ ಸರ್ ಇದು? ಇಲ್ಲೊಂದು ಶ್ಯಾಂಡ್ಲಿಯರ್ ಕೊಟ್ಟಿದೀವಿ, ಆಲ್ಮೋಸ್ಟ್ ಒಂದು 10-12 ಫೀಟ್ ಹೈಟ್ ಇದ್ದು ಶ್ಯಾಂಡ್ಲಿಯರ್ ಕೊಟ್ಟಿದೀವಿ. ಸ್ಕೈಲೈಟ್ ತರನಾ? ಸ್ಕೈಲೈಟು ಇದೆ ಅಲ್ಲಿ. ಸೊ ಜನರಲ್ ಗೆ ಎಲ್ರಿಗೂ ಒಂದು ಇದಿರುತ್ತೆ, ಏನು ಸೇಫ್ಟಿ ಇರುತ್ತಾ ಏನು ಸ್ಕೈಲೈಟ್ ಕೊಟ್ರೆ. ಸೊ ಇಲ್ಲೇನ್ ನೋಡ್ತಾ ಇದ್ದೀರಾ, ಸ್ಕೈಲೈಟ್ ಅದು ಅಟ್ಯಾಚ್ ಮಾಡಿರೋದಲ್ವಾ? ಹೌದು, ವಿತ್ MS ಗ್ರಿಲ್ ಕೊಟ್ಟಿದೀವಿ ಓಕೆ. ಕ್ರಾಸ್ ಟೈಪ್ ಅಲ್ಲೇ. ಆದ್ಮೇಲೆ ಗ್ಲಾಸ್ ನ ಕೂರ್ಸಿದೀವಿ. ಅಂಡ್ ಆದ್ಮೇಲೆ ಶ್ಯಾಂಡ್ಲಿಯರ್ ಬಂದಿದೆ ನಿಮ್ಗೆ. ಇಲ್ಲಿ ಬೆಳಕು ಕೂಡ ಚೆನ್ನಾಗಿ ಬರ್ತಿದೆ. ಹೌದು. ಪ್ಲಸ್ ಏನಂದ್ರೆ ಇನ್ನೊಂದು ವೆಂಟಿಲೇಷನ್ ಇದೆಯಲ್ಲ, ಅದರಿಂದ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಈ ಇದು ಸ್ಟ್ರಿಪ್ ಫಿಕ್ಸ್ಡ್ ವಿಂಡೋ ಟೈಪ್ ಅಲ್ವಾ? ಹೌದು, ಫಿಕ್ಸ್ಡ್ ಪ್ಲಸ್ ಓಪನಬಲ್ ಟೈಪ್. ಓಪನಬಲ್ ಟೈಪ್. ಓಕೆ. ಸೊ ಇದೇನ್ ನೋಡ್ತಾ ಇದೀರಲ್ಲ, ಲೈಟ್ಸ್ ಗಳು ಫುಲ್ ಕಂಪ್ಲೀಟ್ಲಿ ವಾಲ್ ಅಲ್ಲಿ ಕನ್ಸೀಲ್ ಆಗಿರೋ ಲೈಟ್ ಗಳು ಇದು ಫುಲ್ ಒಳಗಡೆಯಿಂದನೂ ಬಂದ್ರೆ ನೋಡ್ಬೋದು. ಈಗ ನೋಡಿ ಫುಲ್ ಕನ್ಸೀಲ್ ಆಗಿರುತ್ತೆ, ಗ್ರೂಪ್ ಕಟಿಂಗ್ ಮಾಡಿ ಅದಲ್ಲಿ ಸ್ಟ್ರಿಪ್ ಲೈಟ್ ನ ಕೂರ್ಸಿದ್ರು. ಸೊ ಬನ್ನಿ ಈಗ. ಸೊ ಟೆರೆಸ್ ಅಲ್ಲಿ ಬಂದ್ಬಿಟ್ಟು ಒಂದು ಯಾವಾಗ್ಲೂ ಗುಬೇರನ್ ಮೂಲ ಸರ್ ಇದು ನಮಗೆ ಕಾರಿಡಾರ್ ಸಿಗ್ತಾ ಸೇಮ್ ಇದೆ. ಸೇಮ್ ಕೆಳಗಡೆ ಏನಿತ್ತು ಅದೇ ಕಾರಿಡಾರ್ ಸೈಜ್ ಇದೆ. ಸೊ ಇಲ್ಲಿ ಒಂದು ಮಲ್ಟಿಪರ್ಪಸ್ ರೂಮ್ ತರ ಯುಟಿಲೈಸ್ ಮಾಡ್ಕೊಬಹುದು ಇದನ್ನ. ಏನ್ ಬೇಕಾದ್ರೂ ನಾವು ಮಾಡ್ಕೊಬಹುದು. ಇದು ಜಿಮ್ ರೂಮ್ ತರ ಹೌದು. ಸ್ವಲ್ಪ ಕಲರ್ ಕಾಂಬಿನೇಷನ್ ಇದೆ ಅಲ್ಲ. ಹಾ. ಅಂಡ್ ಅದ್ ಬಿಟ್ಟು ಪ್ಲಸ್ ಇಲ್ಲೊಂದು ಕಾಮನ್ ವಾಶ್ರೂಮ್ ಒಂದು ಕೊಟ್ಟಿದೀವಿ. ಇದು ನಿಮಗೆ 6 ಫೀಟಿಗೆ 4 ಫೀಟ್ ಬಂದಿದೆ ವಾಶ್ರೂಮ್. ಟೈಲ್ ಅಲ್ಲ ತಾನೆ? ಟೈಲ್ ಟೈಲ್. ಸೊ ಅದು ಮ್ಯಾಟ್ ಫಿನಿಶ್ ಗ್ರೀನ್ ಕಲರ್ ಟೈಲ್ ಕೊಟ್ಟಿದೀವಿ. ಇದು ನಿಮ್ಗೆ ಟೈಲೇ ಬರುತ್ತೆ. ಒಂದ್ ಸ್ವಲ್ಪ ಸ್ಪೇಸ್ ಶಿಪ್ ತರ ಇರುತ್ತೆ ನಿಮ್ ನೋಡಕ್ಕೆ. ಸ್ಪೇಸ್ ಶಿಪ್ಸ್ ಎಲ್ಲ ಇರುತ್ತಲ್ಲ, ಆ ತರ ಡಿಸೈನ್ಸ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಸರ್ ಇದೇನ್ ಸರ್ ಇದು ಹಿಂಗಿದೆ? ಇದು ಯಾವ ವಿಂಡೋಸ್ ಅಲ್ಲ ಯಾವ ಡೋರ್ ಸರ್ ಇದು? ಗೆಸ್ ಮಾಡಿ ನೋಡೋಣ. ನಾನ್ ನೋಡೇ ಇಲ್ಲ ಆಕ್ಚುಲಿ ಈ ತರ ಡೋರ್ ನ, ಅದಕ್ಕೆ ಕೇಳ್ತಾ ಇದೀನಿ ಯಾವ ಡೋರ್ ಇದು. ಸೊ ಇದು ಮೆಟಲ್ ಡೋರು ಸೇಫ್ಟಿ ಪರ್ಪಸ್ ಗೋಸ್ಕರ ಟೆರಸ್ ಅಲ್ಲಿ ಯೂಟಿಲೈಸ್ ಮಾಡ್ತಾರೆ. ಜನರಲ್ ಆಗಿ ಏನಂದ್ರೆ ಲ್ಯಾಮಿನೇಟ್ ಡೋರ್ಸ್ ಹಾಕಿ ಆಮೇಲೆ MS ಅಲ್ಲಿ ಡೋರ್ ಹಾಕಕ್ಕಿಂತ ಸೇಫ್ಟಿಗೋಸ್ಕರ ಅದ್ಬೋದು ಇದು ಒಂದೇ ಒಂದು ಡೋರ್ ಕೊಟ್ರೆ ಸಾಕಂತ. ಇದೊಂದು ಡೋರ್ ಕೊಟ್ರೆ ಹೆಂಗ್ ಸೇಫ್ಟಿ ಇರುತ್ತೆ ಅಂತ? ಇದಲ್ಲಿ ಬಂದ್ಬಿಟ್ಟು ನಿಮ್ಗೆ ಟೋಟಲ್ ಆಗಿ 17 ಲಾಕ್ಸ್ ಬಂದಿದೆ. 17 ಲಾಕ್ಸ್, ಒಂದೇ ಡೋರ್ 17 ಲಾಕ್ಸ್ ಬರ್ತಿದೆ. ಸೊ ಸೇಫ್ಟಿ ವೈಸ್ ಅಲ್ಲಿ ನೋಡಿದ್ರೆ ಇದು ಕಬ್ಬಿಣದಲ್ಲಿ ಮಾಡಿದ್ದಾರೆ. ಸೊ ಸರ್ ನಾರ್ಮಲ್ ಇದೆಲ್ಲ ಇದು ಫುಲ್ ಫ್ರೇಮು ಕಂಪ್ಲೀಟ್ ಸೆಟ್ ಎಲ್ಲ ಬಂದ್ಬಿಟ್ಟು ಕಂಪ್ನಿ ಈ ಡೋರ್ ಕಡೆಯಿಂದನೇ ಬರುತ್ತೆ. ಈ ಫ್ರೇಮ್ ಎಲ್ಲ ಅವ್ರದ್ದೇ. ಸೊ ಬನ್ನಿ ಕುಸುಮ ಈಗ ಟೆರಸ್ ಹೋಗೋಣ. ಸೊ ಜನರಲ್ ಆಗಿ ಟೆರಸ್ ಅಲ್ಲಿ ಬಂದ್ಬಿಟ್ಟು ನಾವು ಟೈಲ್ಸ್ ಹಾಕಲ್ಲ, ಮ್ಯಾಟ್ ಇದು ಮಡ್ಡಿಲ್ಸ್ ಇರ್ತೀವಿ. ಇಲ್ಲಿ ಟೈಲ್ಸ್ ಪ್ರೊವೈಡ್ ಮಾಡಿದ್ದಾರೆ. ಕ್ಲೈಂಟ್ ಗೆ ಟೈಲ್ಸ್ ಬೇಕಂತ ಕೇಳಿದ್ದಾರೆ. ಪ್ಲಸ್ ಟೈಲ್ಸ್ ಹಾಕ್ಬೋದಾ ಇಲ್ಲಿಗೆ? ಹಾಕ್ಬೋದು ಟೆರಸ್ ಗೆ ಬೇಸ್ ಆನ್ ರಿಕ್ವೈರ್ಮೆಂಟ್ ಬೇಕು. ಫ್ಯೂಚರ್ ಅಲ್ಲಿ ಏನು ಆಗಲ್ಲ. ಫ್ಯೂಚರ್ ಅಲ್ಲಿ ಸಿಪೇಜ್ ಇಶ್ಯೂ ಬರ್ಬೋದು ನಿಮ್ಗೆ, ಬಟ್ ನಾವು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತೀವಿ. ಏನಕ್ಕಂದ್ರೆ ಟೈಲ್ಸ್ ಹಾಕಿದ್ರೆ ನಿಮ್ಗೆ ಈ ಗ್ರೂಟಿಂಗ್ ಎಲ್ಲ ಇರುತ್ತಲ್ಲ, ಈ ಎಪಾಕ್ಸಿ ಜಾಗ ಕೊಟ್ಟಿರ್ತೀವಲ್ಲ, ಇದಲ್ಲೆಲ್ಲ ಒಂದು ಓವರ್ ದಿ ಪೀರಿಯಡ್ ಆಫ್ ಟೈಮ್ ಒಂದು 5 years 10 years ಆದ್ಮೇಲೆ ಆ ಗ್ರೂಟಿಂಗ್ ಎಪಾಕ್ಸಿ ಎಲ್ಲ ಬಿಸಿಲಿಗೆ ಬಂದ್ಬಿಡುತ್ತೆ ಮೇಲೆ. ಅವ್ರು ಮತ್ತೆ ಅವಾಗ ಚೇಂಜ್ ಮಾಡಿಸ್ಕೋಬೇಕಾ? ನೀವು ಇಲ್ಲಿ ಹೋಗಿ ನಿಮ್ ಸಿಪೇಜ್ ಆ ಕಾರ್ನರ್ಗೆ ಇರುತ್ತೆ, ಬಟ್ ಹೋಗಿರೋ ಜಾಗ ಇಲ್ಲಿ ಇರುತ್ತೆ. ಅವಾಗ ನಿಮ್ಗೆ ಗೊತ್ತಾಗಲ್ಲ. ಸೊ ಮ್ಯಾಕ್ಸಿಮಮ್ ರೆಫರ್ ಮಾಡೋದೇನು ನಾರ್ಮಲ್ ಸಿಮೆಂಟ್ ಮಂಡಿ ಇಲ್ಸ್ಗಳನ್ನ. ಸೊ ಈಗ ನೋಡ್ತಾ ಇದ್ರೆ ಇಲ್ಲೊಂದು ಪ್ರಗೋಲಾ ಸ್ಟೈಲ್ ಅಲ್ಲಿ ಸಿವಿಲ್ ವರ್ಕ್ ಅಲ್ಲೇ ಮಾಡಿದೀವಿ. ವಿತ್ ಮೇಲೆ ಟಫ್ ಅಂಡ್ ಗ್ಲಾಸ್ ಕೊಟ್ಟಿದ್ದಾರೆ. ಗ್ಲಾಸಸ್ ಕೊಟ್ಟಿರೋದು. ಮೇಲೆ ಗ್ಲಾಸ್ ಕೊಟ್ಟಿದೀವಿ. ನಿಮ್ಗೆ ನೋಡಕ್ಕೂ ಲುಕ್ ಇರುತ್ತೆ, ಚೆನ್ನಾಗಿರುತ್ತೆ. ಅಂಡ್ ಈ ಕಡೆ ಬಂದ್ರೆ ನಿಮ್ಗೆ ಏನೋ ಪಾರ್ಟಿ ಫ್ಯಾಮಿಲಿ ಪಾರ್ಟಿಷನ್ ತರ ಪಾರ್ಟಿಷನ್ ಕೊಟ್ಟಿದೀವಿ. ಇಲ್ಲಿ ನೀವೇನೋ ಪಾರ್ಟಿ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಗೆಟ್ ಟುಗೆದರ್, ಫ್ಯಾಮಿಲಿ ಗೆಟ್ ಟುಗೆದರ್ ಆ ತರ ಏನೋ ಇದ್ರೆ ಸಪರೇಟ್ ವುಡನ್ ಟೈಲ್ಸ್ ಕೊಟ್ಟಿರೋದಕ್ಕೆ. ಇಲ್ಲೂ ಅದೇ ಸೇಮ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಏನ್ ವುಡನ್ ಟೈಲ್ಸ್ ಕೊಟ್ಟಿದ್ರು ಅದೇ ಟೈಲ್ಸ್ ನ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಅಂಡ್
ಮೇಲೆ ಏನ್ ಸರ್ ಇದು? ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಶೀಟ್ ಹಾಕ್ಸ್ಕೊಂಡಿದ್ದಾರೆ, ಇದೆಲ್ಲ ಕ್ಲೈಂಟ್ ಹಾಕ್ಸ್ಕೊಂಡಿದ್ದಾರೆ. ಓಕೆ ಓಕೆ. ಇಲ್ಲಿ ನಾವೇನಾದ್ರೂ ಮಾಡ್ಕೊಬಹುದು ಫಂಕ್ಷನ್ಸ್. ಹಾ, ಫಂಕ್ಷನ್ ಟೈಪ್ ಸರ್ ಎಲ್ಲ. ಇದೇನ್ ಸರ್ ಇಲ್ಲಿ ಕಿಚನ್ ಕೊಟ್ಬಿಟ್ಟಿದ್ದೀರಾ? ಇಲ್ಲಿ ಮಿನಿ ಕಿಚನ್ ಕೊಟ್ಟಿದೀವಿ, ಇಲ್ಲೇ ನಿಮ್ಗೆ Kitchen ಆ? ಕುಕ್ ಮಾಡ್ಕೊಂಡು ಸರ್ವ್ ಮಾಡಕ್ಕೆಲ್ಲ ಈಸಿ ಆಗಿರುತ್ತೆ ಅಂತ ಟೆರೆಸ್ ಅಲ್ಲಿ ಕಿಚನ್ ಕೂಡ ಕೊಡ್ಬೋದು ಅಂತ ಇದೊಂದು. ಪಾರ್ಟಿ ಏರಿಯಾಕ್ ಮಾತ್ರ. ಅಂಡ್ ಪ್ಲಸ್ ಇಲ್ಲಿ ಲಿಫ್ಟ್ ಬಂದಿದೆ, ಅದೇ ಟೆರೆಸ್ ವರ್ಗುನು ಲಿಫ್ಟ್ ಪ್ರೊವಿಷನ್ ಮಾಡ್ಕೊಂಡಿದ್ದಾರೆ. ಅಂಡ್ ಅದ್ಮೇಲೆ ನಿಮ್ಗೆ ಗೊಬ್ಬರ ಮೇಲೆ ಯಾವಾಗಲೂ ಹೈಟ್ ಇರೋಕ್ಕೋಸ್ಕರ ಟ್ಯಾಂಕ್ ನ ನಾವು ಮೇಲೆ ಪ್ರೊವೈಡ್ ಮಾಡಿದ್ವಿ, ಅಲ್ಲೇ ಬಂದ್ಬಿಟ್ಟು ಸೋಲಾರು ಪ್ರೊವೈಡ್ ಮಾಡಿದ್ವಿ. ಅಂಡ್ ಈ ಲ್ಯಾಡರ್ ನೋಡ್ತಾ ಇದೀರಲ್ಲ, ಇದು ಬಂದ್ಬಿಟ್ಟು ರಿಮೂವಬಲ್ ಲ್ಯಾಡರ್. ನಿಮ್ಗೆ ಸ್ವಲ್ಪ ಹುಷಾರಾಗಿ ಮಾಡ್ಬೇಕು, ಸ್ಪೇಸ್ ಇದು ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ಬೇಕಾದ್ರೂ ನಾವ್ ಇದನ್ನ ರಿಮೂವ್ ಮಾಡ್ಬೋದಾ? ಈಗ ಹಿಂಗ್ ತಗೊಂಡು ಹುಷಾರು. ಓಕೆ ಓಕೆ. ಸೊ ಈ ತರ ಕ್ಲೋಸ್ ಮಾಡ್ಕೊಳ್ಬಹುದು ನೀವು. ಸೊ ಇದು ಹಿಂಗು ಹತ್ಬೋದು ನಿಮ್ಗೆ, ಇಲ್ಲ ನಾರ್ಮಲ್ ಆಗಿ ಗ್ರಿಪ್ ಸಿಗುತ್ತೆ ಸರ್ ಈ ತರ ಹತ್ತಿದ್ರೆ? ಸ್ಟೆಪ್ ಆ ತರನೇ ಪ್ರೊವೈಡ್ ಮಾಡಿ. ಓಕೆ. ಫೋಲ್ಡಬಲ್ ಟೈಪ್ ಅಲ್ಲಿ ಈ ಸ್ಪೇಸ್ ವೇಸ್ಟ್ ಆಗಬಾರ್ದು ಅಂತ ಹೇಳಿದ್ರೆ ಇದು ಯೂಸ್ ಈ ಮಾಡಿ. ತರ ಮಾಡ್ಬೋದು. ಸೊ ನೋಡಿದ್ರ ಕುಸ್ಮಾ ಹೆಂಗಿತ್ತು ಬಿಲ್ಡಿಂಗ್ ನಿಮ್ಗೆ? ಹೆಂಗಿತ್ತು ಅಂತ ಕೇಳ್ತಿದಿರಲ್ಲ ಸರ್, ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ, ಅಷ್ಟ್ ಚೆನ್ನಾಗಿತ್ತು. ನೀವು ಕೆಳಗಡೆ ಹೇಳ್ತಾ ಇರ್ಬೇಕಾದ್ರೆ ನನ್ಗೆ ಅನ್ಕೋತಾ ಇದ್ದೆ ಯಾವ ತರ ಇರ್ಬೋದಂತ, ಬಟ್ ಒಳಗಡೆ ಬಂದಾದ್ಮೇಲೆ ನಿಜ ಫುಲ್ ಅಮೇಸಿಂಗ್ ಆಗಿತ್ತು ಸರ್ ಮನೆ ಮಾತ್ರ. ಓಕೆ. ಸೊ ನಿಮ್ಗೂ ಇದೇ ತರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮನೆ ಕಟ್ಸ್ಬೇಕಂತ ಆಸೆ ಇದ್ರೆ ಕೈಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿ 7th ಬ್ಲಾಕ್ ಅಲ್ಲಿ ಇದೆ, ದಯವಿಟ್ಟು ಬನ್ನಿ ವಿಸಿಟ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಸಿಗೋಣ, ಅದುವರೆಗೂ ಸ್ಟೇ ಟ್ಯೂನ್.